ನನ್ನ ಮತ್ತು ನಿಮ್ಮೆಲ್ಲರ ಹೃದಯವನ್ನು ಬೆಳಗ್ತಾ ಇರುವಂಥ ವಾಸುದೇವ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋದಕ್ಕಿಂತ ಮುನ್ನ ನಿನ್ನೆ ನಾನೊಂದು ಸೂಚನೆ ಕೊಟ್ಟಿದ್ದೆ. ನೀವೆಲ್ಲರೂ ಸಹ ನಿಮ್ಮ ಕಡೆಯ 5 ಜನರನ್ನು ಗೀತೆಗೆ ಕೊಡಬೇಕು, ಗೀತೆಗೆ ಕರತರಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲೋ ಕೆಲವು ಜನ ಕರ್ಕೊಂಡು ಬಂದ ಹಾಗಿದೆ, ಕೆಲವು ಜನ ಕರ್ಕೊಂಡು ಬರಲಿಕ್ಕೆ ಹೋದ ಹಾಗಿದೆ. ಹಾಗಾಗಿ ಆದರೆ ಹಾಗೆ ಹೋದವ್ರು ನಾಳೆ ವಾಪಸ್ ಬಂದರೆ ಚೆನ್ನಾಗಿರ್ತದೆ. ಕೊನೆ ದಿವಸಕ್ಕೆ ಬಂದುಬಿಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಸತ್ಯವೂ ಹೌದು, ತಮಾಷೆಯೂ ಹೌದು ಇದು. ಮತ್ತು ಅದರ ಜೊತೆಗೆ ನಾನು ಸ್ವಲ್ಪ ತಮಾಷೆ ಮಾಡ್ತಾ ವಿಷಯವನ್ನು ಹೇಳೋಣ. ಆದ್ದರಿಂದ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಯಾಕೆಂದರೆ ನಿಮ್ಮ ಜೊತೆಗೆ ಕಾಲ ಕಳೆಯೋದಕ್ಕೆ ಶುರು ಮಾಡಿ ಇವತ್ತು 3ನೇ ದಿವಸ. ಸಖ್ಯಂ ಸಾಪ್ತಪದೀನಾಮ್ ಅಂತ ಒಬ್ಬ ವ್ಯಕ್ತಿಯ ಜೊತೆ 7 ಹೆಜ್ಜೆ ಹಾಕಿದರೆ 8ನೇ ಹೆಜ್ಜೆ ಅಷ್ಟೊತ್ತಿಗೆ ಅವನು ಗೆಳೆಯನಾಗ್ತಾನೆ ಅಂತ ಶಾಸ್ತ್ರದ ಮಾತು. ನಿಮ್ಮ ಜೊತೆಗೆ ಎಷ್ಟೊಂದು ಹೆಜ್ಜೆ ಹಾಕಿದ್ದಾಯಿತು ನಾನೀಗ. ಹಾಗಾಗಿ ನೀವೆಲ್ಲರೂ ಸಹ ನನ್ನ ಆತ್ಮೀಯರಾಗಿದ್ದೀರಿ. ಹಾಗಾಗಿ ನನ್ನ ಆತ್ಮೀಯ ಶ್ರೋತೃಬಂಧುಗಳಂತೆಯೇ ಸಂಬೋಧಿಸೋದು. ಅಷ್ಟು ಹಿನ್ನೆಲೆಯಲ್ಲಿ ತಮಾಷೆಯಾಗಿ ಹೇಳ್ತಾ ಇದ್ದೇನೆ. ನೇರ ವಿಷಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಹೇಳಿದ್ದೆ, ಇವತ್ತಿನ ವಿಷಯ ಕುರುಡು ರಾಜನ ಕುರುಡು ಪ್ರಶ್ನೆ ಅಂತ. ಈ ಕುರುಡು ರಾಜನ ಕುರುಡು ಪ್ರಶ್ನೆ ಇವತ್ತಿನ ಶೀರ್ಷಿಕೆ. ಹಾಗೆ ಇರಲಿ. ಇಲ್ಲಿ ಬಹಳಷ್ಟು ಜನ ಭಗವದ್ಗೀತೆಯನ್ನು ಓದುವವರಿದ್ದೀರಿ. ಬಹುಶಃ ನನಗೆ ಅನಿಸುತ್ತೆ, ನಾನು ಹಿಂದಿನ ಕೇಂದ್ರದಲ್ಲಿ ಏನು ನೋಡಿದನೋ ಅಲ್ಲಿಗಿಂತ ಇಲ್ಲಿನ ವಾತಾವರಣ ಭಿನ್ನವಾಗಿ ಉಂಟು. ಒಂದು, ಯಂಗ್ಸ್ಟರ್ಸ್ ಆರ್ ಮೋರ್. ಒಂದು. ಎರಡನೇದು, ಗೀತೆ ಕಂಠಪಾಠ ಆದವರು ತುಂಬ ಜನ ಇದ್ದಾರೆ. ಇಲ್ಲಿ ಗೀತೆಯನ್ನು ಹೇಳಿಕೊಡುವವರಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ. ಏಕೆಂದರೆ ಇಂಥವರೇ ಗೀತೆಗೆ ಮುಂದಿನ ವಾರಸುದಾರರು ಅಲ್ವಾ. ಹಾಗಾಗಿ ಇದೆಲ್ಲ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಓದಬೇಕು ಅಂತ ತೆಗೆದರೆ ಮೊದಲು ನಮಗೆ ಕಾಣುವುದು ಯಾರ ಹೆಸರು? ಯಾರು ಹೇಳ್ತೀರಾ? ಸಂಜಯ್ನ? ಧೃತರಾಷ್ಟ್ರ. ವೆರಿ ಗುಡ್, ಭಾಳ ಸಂತೋಷ. ಮೊದಲು ಕಾಣುವುದು ಧೃತರಾಷ್ಟ್ರನು ಸಂಜಯನು? ಧೃತರಾಷ್ಟ್ರ. ಯಾಕೆಂದರೆ ಅವನು ಹಿರಿಯ ಅಂತ ಇರಬೇಕು ಪ್ರಾಯಶಃ ಅಲ್ವಾ? ಗೊತ್ತಿಲ್ಲ, ನೋಡೋಣ ಏನು ಅಂತ. ಹೌದು, ಗೀತೆಯನ್ನು ಓದಬೇಕು ಅಂತ ತೆರೆದ ತಕ್ಷಣ ನಮ್ಮ ಕಣ್ಣಿಗೆ ಬೀಳುವ ವ್ಯಕ್ತಿ ಅಥವಾ ವ್ಯಕ್ತಿಯ ಹೆಸರು ಏನು ಅಂದರೆ ಧೃತರಾಷ್ಟ್ರ ಉವಾಚ. ಅದಾದಮೇಲೆ ಸಂಜಯ ಅಲ್ವಾ. ಅದಾದಮೇಲೆ ಮುಂದೆ ಕೃಷ್ಣನು ಬರ್ತಾನೆ, ಅರ್ಜುನ ಬರ್ತಾನೆ, ಧರ್ಮರಾಜ ಬರ್ತಾನೆ, ಎಲ್ಲರೂ ಬರ್ತಾರೆ. ಆದರೆ ನಿಮಗೆ ಯಾರೆಲ್ಲರಿಗೂ ಪಾರಾಯಣ ಮಾಡಬೇಕಿರೋ ಒಂದು ಸಂಶಯ ಬರಲಿಲ್ವಾ? ಅಲ್ಲ, ಇದು ಭಗವದ್ಗೀತೆ ಅಂತ ಹೆಸರು ಇದಕ್ಕೆ. ನಾವು ಪಾರಾಯಣ ಮಾಡಲಿಕ್ಕೆ ಅಂತ ಪುಸ್ತಕ ತೆರೆದ ಮೊದಲು ಶ್ರೀ ಭಗವಾನ್ ಉವಾಚ, ಶ್ರೀಕೃಷ್ಣ ಉವಾಚ, ಅಥವಾ ಸಂಜಯ ಉವಾಚ, ಧರ್ಮರಾಜ ಉವಾಚ, ಅರ್ಜುನ ಉವಾಚ, ಇವರಿದ್ದಾರು ಹೆಸರು ಇರ್ಬೋದಿತ್ತಲ್ವ. ಇದೆಲ್ಲ ಬಿಟ್ಟು ಹೋಗಿ ಆ ಕಣ್ಣಿಲ್ಲದ ಕುರುಡನನ್ನು ಮೊದಲು ನೋಡಬೇಕಲ್ರಿ. ಸರಿನಾ ಇದು? ಇಲ್ಲ, ಪ್ರಾಯಶಃ ಹೀಗಿರಬೇಕು. ಧೃತರಾಷ್ಟ್ರ ವೇದವ್ಯಾಸರ ಮಗ ಅಲ್ವಾ. ಈ ವೇದವ್ಯಾಸರಿಗೆ ತನ್ನ ಮಗ ಎನ್ನುವಂಥ ಮೋಹ ತುಂಬ ಜಾಸ್ತಿ ಇದ್ದಿರಬೇಕು. ಅದಕ್ಕೋಸ್ಕರ ಮೊದಲು ಗೀತೆಯ ಆರಂಭದಲ್ಲೇ ಅವನನ್ನು ತಂದು ಪೀಠ ಹಾಕಿ ಕೂರಿಸ್ತಾರೆ ಅಂತ ಹೇಳೋಣವಾ? ಇಲ್ಲಿ ಬೇಡವಾ? ಸಮಸ್ಯೆ ಆಯ್ತಲ್ಲ ಇದೀಗ. ಹೋಗಲಿ, ವ್ಯಾಸರೇ ನೇರವಾಗಿ ವ್ಯಾಸವಾಚ ಅಂತನಾದ್ರೂ ಹೇಳ್ಕೊಳ್ಬೋದಿತ್ತು, ಅದು ಬೇಡ ಅಲ್ವಾ. ಹಾಗಿದ್ರೆ ಯಾಕೆ ಈ ಧೃತರಾಷ್ಟ್ರನನ್ನು ಮೊದಲು ತೋರಿಸ್ತಾರೆ ಅಂತಂದರೆ, ಧೃತರಾಷ್ಟ್ರ ಅನ್ನುವ ಶಬ್ದದ ಅರ್ಥವನ್ನು ನಾವು ಮೊದಲು ನೋಡಬೇಕು. ಆಗ ಯಾಕೆ ವೇದವ್ಯಾಸರು ಇದನ್ನೆಲ್ಲ ಹೇಳಿದರು, ನಮಗಿಲ್ಲಿ ಏನು ಪಾಠ ಉಂಟು, ನಮಗೇನು ಒಂದು ಮಾರಲ್ ಉಂಟು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಗೀತೆ ಅಧ್ಯಾತ್ಮ ಗ್ರಂಥ ಎನ್ನುವುದು ಎಷ್ಟು ಸತ್ಯವೋ, ಜಗತ್ತಿನ ಮೊಟ್ಟ ಮೊದಲ ಮನಃಶಾಸ್ತ್ರೀಯ ಗ್ರಂಥ ಎನ್ನುವುದು ಸಹ ಅಷ್ಟೇ ಸತ್ಯ. ಹಾಗಾಗಿ ಮನಃಶಾಸ್ತ್ರದ ವಿಚಾರಗಳು ಢಾಳಾಗಿ ಹರಿತವೆ ಇಲ್ಲಿ. ಅದನ್ನು ನೋಡ್ತಾ ಹೋಗಬೇಕು. ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಮೊದಲು ಧೃತರಾಷ್ಟ್ರ ಎನ್ನುವಂತಹ ಶಬ್ದದ ಅರ್ಥ ಏನು ಅಂದರೆ, ರಾಷ್ಟ್ರ ಅಂದರೆ ಒಂದು ಭೂಭಾಗ, ಭೂಪ್ರದೇಶ, ಅಲ್ಲಿರುವ ಸಂಪತ್ತು, ಅಲ್ಲಿರುವ ಜನಪದ, ಜನಾಂಗ, ಎಲ್ಲ ರೀತಿಯ ಸಂಪತ್ತನ್ನು ಸೇರಿಸಿಕೊಂಡು ನಾವು ಏನಂತ ಕರಿತೇವೆ?
ರಾಷ್ಟ್ರ ಅಂತ ಕರಿತೇವೆ ಅಲ್ವಾ. ಹಾಗೆಯೇ ಧೃತ ಅಂದರೆ ಏನು ಅಂದರೆ ಸಂಸ್ಕೃತದಲ್ಲಿ ಒಂದು ಧಾತು ಉಂಟು, ದುಧಾನ್ ಧಾರಣ ಪೋಷಣಯೋ ಅಂತ. ಅದರ ಪಾಸ್ಟ್ ಪಾರ್ಟಿಸಿಪಲ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಭೂತಕೃದಂತ ಅಂತ. ಅದರೊಳಗೆ ಧೃತ ಅಂತ ಆಗ್ತದೆ, ಲಿಂಗಕ್ಕೆ ತಕ್ಕ ಹಾಗೆ. ಅಲ್ಲಿ ಏನು ಹೇಳಿದಂಗಾಯಿತು, ಅದಕ್ಕೆ ಅರ್ಥ ಅಂದರೆ ಹಿಡಿದುಕೊಳ್ಳುವವನು, ಸ್ವೀಕರಿಸುವವನು, ಪಡೆದುಕೊಳ್ಳುವವನು ಅನ್ನೋದು ಧೃತ ಅನ್ನೋದಕ್ಕೆ ಅರ್ಥ. ಯಾವುದನ್ನು? ತನ್ನದಲ್ಲದ ಬೇರೆಯವರಿದ್ದಾದ ಸಂಪತ್ತು ಅಂತ ಕರೆಸ್ಕೊಳ್ಳುವಂತಹ ಭೂಭಾಗವನ್ನು, ಸಂಪತ್ತನ್ನು, ರಾಷ್ಟ್ರವನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಳ್ಳುವವನು. ಯಾವುದನ್ನು? ತನ್ನದಲ್ಲದ್ದನ್ನು. ಹೌದಾ? ಇಷ್ಟು ಆ ಶಬ್ದಕ್ಕೆ ಅಕ್ಷರಶಃ ಅರ್ಥ. ಇಷ್ಟಕ್ಕೆ ನಿಲ್ಲೋದಿಲ್ಲ, ಮತ್ತು ಬೇರೆ ಅರ್ಥ ಉಂಟು. ಇದಕ್ಕೆ ಅರ್ಥ ವಿವರಣೆಯನ್ನು ಹೇಳಿಬಿಡ್ತೇನೆ. ನಿಮಗೆ ಮಹಾಭಾರತ ಕಥೆ ಸ್ವಲ್ಪ ಓದಿದ್ದು ನೆನಪಿಸ್ಕೊಳ್ಳಿ ಒಂದು ಸಲ. ಪಾಂಡವರು ಕಾಡಿನಲ್ಲಿ ಹುಟ್ಟಿದವರು. ಅದಾದಮೇಲೆ ಭೀಷ್ಮಾಚಾರ್ಯರು ಅವರನ್ನು ತಂದು ಸಾಕಿದರು. ಕರ್ಕೊಂಡು ಬರಬೇಕಿದ್ರೆ ಸುಮಾರು 12 ವರ್ಷ ಕಳೆದು ಹೋಗಿತ್ತು. ಅಂದರೆ ಅವರು 12 ವರ್ಷ ಎಲ್ಲಿದ್ದವರು? ಕಾಡಿನಲ್ಲಿದ್ದವರು. ಅದಾದಮೇಲೆ ಜೂಜಾಡಿದರು ಇಬ್ಬರು ಸೇರಿ. ಅದಾದಮೇಲೆ ಜೂಜಿನಲ್ಲಿ ಅವರನ್ನು ಮೋಸದಿಂದ ಸೋಲಿಸಲಾಯಿತು. ಅದಾದಮೇಲೆ ಮತ್ತೆ ಅವರು ಎಲ್ಲಿಗೆ ಹೋದರು? ಕಾಡಿಗೆ ಹೋದರು. ಅದಾದಮೇಲೆ 1 ವರ್ಷ ಅಜ್ಞಾತವಾಸ. ಹೌದು ತಾನೆ? ಹಾಗೆ ಕಾಡಿಗೆ ಹೋಗಬೇಕಿದ್ರೆ ಧರ್ಮರಾಜ ಧೃತರಾಷ್ಟ್ರ ತನ್ನ ದೊಡ್ಡಪ್ಪ ಇದನ್ನು ಸರಿಯಾಗಿ ನೋಡ್ಕೊಳ್ತಾನೆ ಅಂಥೇಳಿ ತನ್ನ ಭಾಗಕ್ಕೆ ಬಂದಂತಹ ಅರ್ಧ ರಾಜ್ಯದ ಭಾಗವನ್ನು ಏನು ಮಾಡಿ ಹೋದ? ಧೃತರಾಷ್ಟ್ರನ ಕೈಗೆ ಕೊಟ್ಟು ಹೋದ. ಹೌದು ತಾನೆ? ಹಾಗೆ ಕೊಟ್ಟು ಹೋದಂತಹ ರಾಷ್ಟ್ರವನ್ನು, ರಾಜ್ಯವನ್ನು, ಭೂಭಾಗವನ್ನು, ರಾಜ್ಯ ಸಂಪತ್ತನ್ನು ಮರಳಿ ಬಂದ ಮೇಲೆ ಅವರಿಗೆ ಧೃತರಾಷ್ಟ್ರ ಕೊಡಬೇಕಾಗಿತ್ತೋ ಇಲ್ವೋ? ನೀವೇನೂ ಪ್ರತಿಕ್ರಿಯಿಸಿ ನಾನು ಹೇಳಿದ್ದು ನಿಮ್ಮ ಕಿವಿಗೆ ಹೋಗಲಿಲ್ಲ ಅಂತ ಅರ್ಥ. ಹೌದಲ್ಲ? ಹೌದು. ಯಾಕೆಂದರೆ ಕಾನ್ವರ್ಜೇಷನ್ ಮೂಲಕ ಹೋದರೆ ಹೆಚ್ಚು ಚಂದ ಕೆಲವು ಸಲ. ಯಾಕೆಂದರೆ ಗೀತೆ ಇದ್ದಿದ್ದೇ ಕಾನ್ವರ್ಜೇಷನ್ ಮೂಲಕ. ಅದಕ್ಕೋಸ್ಕರ ಇದು ಅಷ್ಟು ಪ್ರಸಿದ್ಧವಾದದ್ದು. ಸುಮ್ಮನೆ ಒನ್ವೇ ಆಗಬಾರ್ದು ಅಂತ. ಎದುರುಗಡೆಯವರು ಇರೋರು ಮಾನಸಿಕವಾಗಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೋ ಇಲ್ಲೋ ಅಂತ ಗೊತ್ತಾಗೋದು ಮಾತನಾಡಿದಾಗ ಅಲ್ವಾ. ಅದಕ್ಕೋಸ್ಕರ ಕೊಡಲಿಲ್ಲ ಅಲ್ವಾ. ಅಲ್ಲಿಗೆ ಇವನು ಏನಾದ? ಧೃತ ರಾಷ್ಟ್ರ, ತನ್ನದಲ್ಲದ ಅಂದರೆ ತನ್ನದೇ ತಮ್ಮನ ಮಕ್ಕಳ ಭಾಗಕ್ಕೆ ಸೇರುವಂಥ ರಾಜ್ಯ ಸಂಪತ್ತನ್ನು ಇವನೇನು ಮಾಡ್ದ? ಧರಿಸಿಕೊಂಡ, ಅಂದರೆ ತನ್ನ ಸ್ವಾಧೀನವಾಗಿ ಇರಿಸಿಕೊಂಡ. ಹೌದು ತಾನೇ? ಆದ್ದರಿಂದಲೇ ಅವನಿಗೆ ಧೃತರಾಷ್ಟ್ರ ಅಂತ ಹೆಸರು. ಹಿಂದೆಲ್ಲ ನಾಮಕರಣ ಮಾಡಬೇಕಿದ್ರೆ ಇದನ್ನೆಲ್ಲ ವಿಚಾರ ಮಾಡಿಡ್ತಿದ್ರು. ಈಗ ನಾವೇನು ಮಾಡ್ತೀವಿ ಕೇಳಿದರೆ, ನಿಮ್ಮ ಮಗುವಿಗೆ ನಮ್ಮದೊಂದು ಹೆಸರು ಅಂತ ಅಂಗಡಿಯಲ್ಲಿ ಪುಸ್ತಕ ಸಿಗ್ತದೆ, ಅದನ್ನು ತಂದು ನಾವು ಹೆಸರಿಡ್ತೇವೆ. ಏನಪ್ಪ ತುಂಬ ಒಳ್ಳೆಯ ಹೆಸರು. ಏನು ಹೆಸರು ಕೇಳಿದರೆ ನಿಸ್ಮಿತ ಅಂತ. ಅದಕ್ಕೆ ಅರ್ಥ ಏನು ಗೊತ್ತಾ? ಮೊದಲು ನಗುತ್ತಿದ್ಲು, ಈಗ ನಗೋದನ್ನು ಬಿಟ್ಟಿದ್ದಾಳೆ ಅಂತ ಅರ್ಥ. ಇವಳು ನಗೋದಾದರೆ ಬಾತ್ರೂಮಲ್ಲಿ ಮಾತ್ರ ಹಲ್ಲನ್ನು ತೋರಿಸುವವಳು ಅಂತ ಬೆಳಗಾತ ಇದ್ದು ತೋರಿಸುವಾಗ ನಾವು ಇಟ್ಟು ಇದನ್ನು. ಈಗಂತೂ ಗೂಗಲ್ ಶಾಸ್ತ್ರಿಗಳು ಸಿಗ್ತಾರೆ ನಮಗೆ, ಯೂಟ್ಯೂಬಲ್ಲಿ ಹುಡುಕೋದು. ಅದು ಏನೇನು ವಿಚಿತ್ರವಾದ ಹೆಸರುಗಳು, ಅದಕ್ಕೆ ಅರ್ಥವೇ ಇರೋದಿಲ್ಲ. ಹಿಂದೆ ನಮ್ಮವರು ನಾಮಕರಣ ಮಾಡಬೇಕಿದ್ರೆ ಆ ವ್ಯಕ್ತಿಯ ಇಡೀ ಜೀವನದ ಘಟನಾವಳಿಗಳು ಏನೆಲ್ಲ ನಡೀತವೋ ಅದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ನಾಮಕರಣ ಮಾಡ್ತಿದ್ದರು. ಒಂದೆರಡು ಉದಾಹರಣೆ ಹೇಳಿಬಿಡ್ತೇನೆ ಸಂದರ್ಭ ಬಂದಿದ್ದಕ್ಕೆ. ನಚಿಕೇತ ಅಂತ ಉಪನಿಷತ್ತಲ್ಲಿ ಹೆಸರಿದೆ ಅಲ್ವಾ. ತಂದೆ ಯಾಗ ಮಾಡಬೇಕಿದ್ರೆ ಗೊಡ್ಡು ಹಸುಗಳನ್ನು, ಪೂರ್ತಿ ಹಾಲನ್ನು ಕರೆಯುವುದನ್ನು ನಿಲ್ಲಿಸಿದ ಹಸುಗಳನ್ನು, ಹಲ್ಲಿಲ್ಲದೇ ಇರುವ ಹಸುಗಳನ್ನು, ಕಣ್ಣು ಕಾಣಿಸದೇ ಇರುವಂಥ ಹಸುಗಳನ್ನು, ಅವುಗಳಲ್ಲಿ ಎಷ್ಟು ಮೂಳೆ ಇದೆ ಅಂತ ಎಣಿಸೋದಕ್ಕೆ ಆಗುವಂಥ ಹಸುಗಳನ್ನು ಯಜ್ಞದಲ್ಲಿ ದಾನ ಮಾಡಲಿಕ್ಕೆ ಮುಂದಾದ ವಾಜಶ್ರವಸ್. ಆಗ ಅವನ ಮಗ ಬಂದು, ಅಪ್ಪ ಯಾಕಿಂಥ ಹಸುಗಳನ್ನು ದಾನ ಮಾಡ್ತೀವಿ? ನನಗನ್ಸುತ್ತೆ ನೀನು ಕೊಟ್ಟ ಹಸುಗಳು ಮನೆಯವರಿಗೂ ಹೋಗೋದಿಲ್ಲ, ಇವು ನಡೆಯೋಕ್ಕಾಗಲ್ಲ ಅವಕ್ಕೆ. ಏನಾದ್ರು ಹತ್ತಿ ಕಾಳುಗಳನ್ನು, ಕಾಟನ್ ಸೀಡ್ಸನ್ನು ಕೊಟ್ಟರೆ ಇವತ್ತು ತಿಂದರೆ ನಾಳೆ ಹಾಗೆ ವಾಪಸ್ ಬರ್ತದೆ. ಅಂದರೆ ಅವಳಿಗೆ ಜಗಿಯುವಷ್ಟು ಹಲ್ಲುಗಳಿಲ್ಲ. ಇಂಥ ವಸ್ತುಗಳನ್ನು ಕೊಟ್ಟರೆ ಏನು ಪ್ರಯೋಜನಪ್ಪ? ಯಾಕೆ ಕೊಡ್ತೀಯ ಇಂಥ ಹಸುಗಳನ್ನು? ಕೊಡಬೇಡ. ಒಂದು ಕೆಲಸ ಮಾಡು, ಇವುಗಳಿಗೆ ಬದಲಾಗಿ ನನ್ನನ್ನೇ ದಾನ ಕೊಟ್ಬಿಡು ಅಂದವನು. ಹಾಗಾಗಿ ಪಿತುಹು ತಂದೆಯ ಭಾವವನ್ನು, ಅವನ ಸಂಕಲ್ಪವನ್ನು, ಈ ತಪ್ಪು ನಿರ್ಧಾರವನ್ನು ನಚಿಕೇತ
ಒಪ್ಪಲಿಲ್ಲ. ಹಾಗೆ ಒಪ್ಪದೇ ಇರುವ ಮಗ ಇವನು. ಆದ್ದರಿಂದ ಇವನ ಹೆಸರು ಏನಾಯಿತು? ನಚಿಕೇತ. ಯಾರೋ ನಚಿಕೇತ ಅಂತ ಹೆಸರಿಟ್ಕೊಂಡ್ರೆ ಇವತ್ತು ಅವರಿಗೆ ಅರ್ಥ ಗೊತ್ತಾದಂಗೆ ಆಯಿತು. ಮೊದಲೇ ಗೊತ್ತಿರಬಹುದು ಅಲ್ವಾ? ಹಾಗೆ ಹಿಂದೆ ನಮ್ಮ ದೇಶದಲ್ಲಿ ನೀವು ಕೇಳಿರ್ತೀರ ದಂಡಕಾರಣ್ಯ ಅಂತ. ಯಾಕೆ ಆ ಹೆಸರು ಬಂತು? ದಂಡಕ ಫಾರೆಸ್ಟ್ ಅಂತ. ಇಡೀ ದಕ್ಷಿಣ ಭಾರತವೇ ದಂಡಕ ಫಾರೆಸ್ಟ್. ದಂಡ ಅಂತ ಒಬ್ಬ ರಾಜ ಇದ್ದ ಇಕ್ಷ್ವಾಕು ವಂಶದೊಳಗೆ. ಅವನಿಗೆ ಶುಕ್ರಾಚಾರ್ಯ ಶಾಪ ಕೊಟ್ಟಿದ್ದರು. ಹಾಗಾಗಿ ಅವನಿಂದಾಗಿ ಈ ಪ್ರದೇಶಕ್ಕೆ ಏನಂತ ಹೆಸರು ಬಂತು? ಇದು ದಂಡಕಾರಣ್ಯ ಅಂತ ಆಯಿತು. ಅವನು ನಮ್ಮದೇ ಈ ಭೂಗ ಇಡೀ ದಕ್ಷಿಣ ಭಾರತವನ್ನು ಆಳ್ತಾ ಇದ್ದ. ಇವತ್ತಿಗೂ ಸಹ ಇದು ದಂಡಕಾರಣ್ಯವೇ. ನಿಮಗೆ ಗೊತ್ತು, ಸಂಧ್ಯಾವನೆ ಮಾಡುವವರಿದ್ದರೆ ನಾವು ಸಂಕಲ್ಪ ಏನು ಮಾಡ್ತೇವೆ? ದಂಡಕಾರಣ್ಯ ಅಂತ ಹೇಳ್ತೇವೋ ಇಲ್ವೋ? ದಂಡಕಾರಣ್ಯ ಅಲ್ಲ ಇವತ್ತು, ಇದು ಕಾಂಕ್ರೀಟ್ ಅರಣ್ಯ. ಆದರೂ ಸಹ ನಾವು ಹೇಳೋದು ಮಾತ್ರ ಏನು? ದಂಡಕಾರಣ್ಯ ಅಂತ. ಅಂದರೆ ಏನು? ಆ ವ್ಯಕ್ತಿಯ ಜೀವನದ ಘಟನಾವಳಿಗಳನ್ನು ಎಲ್ಲವನ್ನೂ ಹೇಳುವಂತಹ ನಾಮಕರಣವನ್ನು ನಮ್ಮವರು ಮಾಡ್ತಿದ್ರು. ಇವತ್ತು ನಾವು ಇದನ್ನು ಮಾಡೋದು ಬಿಟ್ಟಿದ್ದೇವೆ. ಹೋಗಲಿ, ಬಿಟ್ಬೋಣ. ಧೃತರಾಷ್ಟ್ರನಿಗೆ ಹೋಗೋಣ ಮತ್ಪನ ಅವನ ಹತ್ರ. ಅವನು ಧೃತರಾಷ್ಟ್ರ ಅಂದರೆ ತನ್ನದಲ್ಲದ ಸ್ವತ್ತನ್ನು, ಇನ್ನೊಬ್ಬರ ಸ್ವತ್ತನ್ನು ಕಬಳಿಸುವವನು, ತಿಂದು ತೇಗಬೇಕು ಅಂತ ಇಚ್ಛೆ ಪಡುವವನು ಯಾರು? ಧೃತರಾಷ್ಟ್ರ. ಅವತ್ತು ನಮ್ಮ ದೇಶದಲ್ಲಿ ಇಂಥವನು ಒಬ್ಬನೇ ಇದ್ದ. ಮುಂದೆ ಹೇಳಿದ್ದು ಬೇಜಾರಾಗ್ತದೆ ಅಂತ ಹೇಳಿಲ್ಲ ನಾನು ಅಷ್ಟೇ. ಅಂದರೆ ಇವತ್ತು ಬೀದಿ ಬೀದಿಗಳಲ್ಲಿ ಒಂದೊಂದು ಪ್ರದೇಶದಲ್ಲೂ ಸಹ ನಮಗಿಂಥ ಧೃತರಾಷ್ಟ್ರಂದಿರು ಸಿಗ್ತಾರೆ ಅಲ್ವಾ? ಅದರಲ್ಲಂತೂ ಸೈಟು ತಗೊಂಡು ಭಾಳ ವರ್ಷ ಮನೆ ಕಟ್ಟದ ಇದ್ದರೆ ಪಕ್ಕದವನು ಧೃತರಾಷ್ಟ್ರ ಆಗೇ ಬಿಡ್ತಾನೆ. ಹೌದು ತಾನೇ? ನಾವು ಹೊಸ ಹೊಸ ಶಬ್ದ ಇಟ್ಕೊಂಡಿದ್ದೇವೆ, ಎನ್ಕರೇಜ್ಮೆಂಟ್ ಇತ್ಯಾದಿ ಇತ್ಯಾದಿಲ್ಲ. ಹೈಟೆಕ್ ಶಬ್ದಗಳೆಲ್ಲ ನಮ್ಮದು ಹೀಗೆ ಅಂತ. ಒತ್ತುವರಿ ಮಾಡ್ದ ಅಂತಲ್ಲ. ಹೀಗೆ ಧೃತರಾಷ್ಟ್ರಂದಿರು. ನಾವೆಲ್ಲರೂ ಧೃತರಾಷ್ಟ್ರಂದಿರೇ ಒಂದು ದೃಷ್ಟಿಯಲ್ಲಿ. ಇದನ್ನು ಹೇಳಿದಾಗ ಬೇಜಾರಾಗುತ್ತೆ. ಏನು ನಾವೇನು ಯಾರಿದ್ದು ಆಸ್ತಿ ಕವಳತ್ಲಿಲ್ವಲ್ಲ, ಶ್ರದ್ಧೆಯಿಂದ ಗೀತಾ ಉಪನ್ಯಾಸ ಕೇಳಲಿಕ್ಕೆ ಬರ್ತಾ ಇದ್ದೇವೆ, ನೀವು ಹಿಂಗೆ ನಮ್ಮ ಪಟ್ಟ ಕಟ್ಬಿಟ್ರಲ್ಲ ಅಂತ ಹೇಳಬೇಡಿ. ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೇನೆ, ನಾನು ಧೃತರಾಷ್ಟ್ರನೇ. ಯಾವಾಗಿದು ಈ ಧೃತರಾಷ್ಟ್ರ ಬುದ್ಧಿಯಿಂದ ಕಳಚ್ಕೊಳ್ತೇನೆ ಅಂತ ಕಾಯ್ತಾ ಇದ್ದೇನೆ ಹೀಗೆ ಅಂತ. ಹಾಗಿದ್ರೆ ಏನು ಧೃತರಾಷ್ಟ್ರ ಅಂದರೆ? ರಾಷ್ಟ್ರ ಅಂದರೆ ಸಂಪತ್ತು. ನಮ್ಮ ಸಂಪತ್ತು ಯಾವುದಪ್ಪ ಅಂದರೆ ಭಗವಂತ ಕೊಟ್ಟಂಥ ಈ ದೇಹ. ಒಪ್ಕೊಳ್ತೀರಾ? ಅದು ಎಷ್ಟು ಪ್ರೀತಿ ಅಂದರೆ, ನನಗೆ ಅಲಂಕಾರ ಮಾಡ್ಕೊಳ್ಬೇಕು ಅಂತ ನಾವು ಅಲಂಕಾರ ಮಾಡೋದು ನಮ್ಮ ಶರೀರಕ್ಕೆ, ನಾನು ಅಂತ ಕರೆಸ್ಕೊಳ್ಳುವಂಥ ಚೈತನ್ಯಕ್ಕೆ, ಶರೀರಕ್ಕೆ. ಹೌದು ತಾನೇ? ಅದ್ರ ಮೇಲೆ ಎಷ್ಟೆಲ್ಲ ಸಂಪತ್ತನ್ನು ಹೇರ್ತೇವೆ ನಾವು. ಹೌದು ತಾನೇ? ಮದುವೆ ಮುಂಜಿಗೆಲ್ಲ ಹೋಗಬೇಕಿದ್ರೆ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ತದೆ. ಅದ್ರ ಮೇಲೆ ಎಷ್ಟು ಪ್ರೀತಿ. ಯಾಕೆಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಅದು ಅಧ್ಯಾತ್ಮದಕ್ಕೆ ಸಾಧನವಾಗಬೇಕು ಅಷ್ಟೇ ಹೊರತು ಸಹ ಅದು ಸಂಪತ್ತು. ಹೌದು. ಆದರೆ ನಾವೇನು ಮಾಡಿದ್ದೀವಿ ಕೇಳಿದರೆ, ಈ ದೇಹದ ಒಳಗೆ ಒಂದು ಚೈತನ್ಯ ಉಂಟು ಅನ್ನೋದನ್ನು ಮರೆತು ಬಿಟ್ಟಿದ್ದೇವೆ. ಹೌದಾ? ಪ್ರತಿಯೊಂದು ಮಾತಿನಲ್ಲೂ ನಾವು ಹೇಳ್ತೇವೆ ಈ ಶರೀರವೇ ನಾನಲ್ಲ, ಆದರೆ ನಾನೇ ಶರೀರ, ನಾನೇ ದೇಹ ಅಂತ ಹೇಳ್ತೇವೆ. ನೋಡಿ, ಇದು ನನ್ನ ಪುಸ್ತಕ, ನನ್ನ ಅಂತ ಎಲ್ಲೆಲ್ಲಿ ಹೇಳ್ತೇವೋ ಅಲ್ಲೆಲ್ಲ ಅದರ ಜೊತೆಗೆ ಇರುವಂಥ ವಸ್ತು ಬೇರೆ, ನಾನು ಬೇರೆ ಅಂತ ಅರ್ಥ. ಹಾಗೆ ನನ್ನ ಸ್ಪೆಕ್ಸು ಅಂತ ಹೇಳಿದಾಗ ಈ ಸ್ಪೆಕ್ಸ್ ಬೇರೆ, ನಾನು ಬೇರೆ. ಹೌದು ತಾನೇ? ಹಾಗೆ ನನ್ನ ಚೀಲ ಅಂತ ಹೇಳಿದಾಗ ಚೀಲ ಬೇರೆ, ನಾನು ಬೇರೆ. ಹಾಗೆ ನನ್ನ ಕೈ ಅಂತ ಹೇಳಿದಾಗ ಕೈ ಬೇರೆ, ನಾನು ಬೇರೆ. ಹಾಗೆ ನನ್ನ ಶರೀರ ಅಂತ ಹೇಳಿದಾಗ ನಾನು ಬೇರೆ, ಶರೀರ ಬೇರೆ. ಒಪ್ಕೊಳ್ತೀರಿ ತಾನೇ? ಹಾಗಿದ್ರೆ ನಾನು 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 ಅನ್ನೋನು ಯಾರು ಅಂತ ಮೂಲಭೂತವಾದ ಪ್ರಶ್ನೆ. ನಾಳೆ ಉತ್ತರ ಸಿಗ್ತದೆ. ಆ ನಾನು ಅನ್ನುವುದೇ ಚೈತನ್ಯ. ಈ ದೇಹದ ಒಳಗೆ ಆ ಚೈತನ್ಯ ಇಲ್ಲೂ ಸಹ ಇದೆ. ಅದು ಎಲ್ಲ ಕಡೆಗೂ ಇದೆ, ಅದು ಇಲ್ಲೂ ಸಹ ಇದೆ. ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ, ನನ್ನ ನಿಜವಾದ ಸ್ವರೂಪ ಚೈತನ್ಯ ಆದರೂ ಸಹ ಅದನ್ನು ಮರಿತೇವೆ. ನಾನು ಅಂದ ತಕ್ಷಣ ನಾವು ತೋರಿಸೋದು ಯಾವುದನ್ನು? ಶರೀರವನ್ನು. ಅಂದರೆ ನಾನು ಯಾವುದು ಅಲ್ಲವೋ ಅದನ್ನು ನಾವು ಏನಂತ ಕರಿತೇವೆ? ನಾನು ಅಂತ ಹೇಳ್ತೇವೆ. ಸರಿನಾ? ಇದು ಸರಿಯಲ್ಲ ತಾನೇ? ಹಾಗಾಗಿ ಅಂದರೆ ಯಾವುದು ನಾನು ಅಲ್ಲವೋ ಅದನ್ನು ನನ್ನದು ನನ್ನದು ಅಂದರೆ ಈ ಶರೀರವೇ ನಾನು, ದೇಹವೇ ನಾನು ಅಂತ ಹೇಳುವಂತಹ ನಾವು ಧೃತರಾಷ್ಟ್ರಂದಿರು. ಹೌದಾ ಅಲ್ವಾ? ವಿಚಾರ ಮಾಡಿ. ಹೌದು ತಾನೇ? ಹಾಗಾಗಿ ನಾವೆಲ್ಲರೂ ಸಹ ಧೃತರಾಷ್ಟ್ರಂದಿರೇ ಅಲ್ಲ, ಅವನ ಸಂತತಿಯವರೇ ಅಥವಾ ಅವನ ಉತ್ತರಾಧಿಕಾರಿಗಳೇ. ಇಂತಹ
ಧೃತರಾಷ್ಟ್ರನನ್ನು ಗೀತೆಯನ್ನು ಓದಬೇಕು ಅಂದ ತಕ್ಷಣ ಮೊದಲು ನಾವು ನೋಡ್ತೇವೆ. ಯಾಕೆ ವೇದವ್ಯಾಸರು ಈ ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ಇತ್ತ? ಅವರು ಮಹಾಜ್ಞಾನಿಗಳು ಅಂತ ಹೇಳ್ತಾರೆ, ಬರೇ ಸುಳ್ಳು ಅಂತ ಅನಿಸತ್ತೆ. ಏಕೆಂದರೆ 18 ಪುರಾಣ, ಬ್ರಹ್ಮಸೂತ್ರ, ಓಹೋ ಅವರು ಬರೆದಷ್ಟು ಈ ದೇಶದಲ್ಲಿ ಯಾರೂ ಬರೆದಿಲ್ಲ. ಇಂತಹ ಜ್ಞಾನಿಗಳಾದವರು ಗೀತೆಯನ್ನು ಓದಬೇಕಿದ್ರೆ ಮೊದಲು ತನ್ನ ಮಗನಂತಂದು ಕೂರಿಸ್ಬಿಟ್ರಲ್ಲ ಪೀಠ ಹಾಕಿ. ಸರಿನಾ ಇದು ಅಂತಂದರೆ ಅವನನ್ನು ಬಿಂಬಿಸಬೇಕು, ಜಗತ್ತಿಗೆ ಪರಿಚಯಿಸಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಹಾಗಿದ್ದರೆ ನಮಗೆ ಪಾಠ. ನನ್ನ ಮಗ ಧೃತರಾಷ್ಟ್ರ ಕುರುಡ, ನೀವು ಕುರುಡರಾಗಿ ಭಗವದ್ಗೀತೆಯ ಪುಸ್ತಕವನ್ನು ತೆರೆದರೆ ನಿಮಗೆ ಅದರೊಳಗಡೆ ಏನೂ ಕಾಣುವುದಿಲ್ಲ. ಹಾಗಾಗಿ ನನ್ನ ಮಗನಂತೆ ಆಗಿ ನೀವು ಗೀತೆಯನ್ನು ತೆರೆಯಬೇಡಿ. ಯಾಕೆಂದರೆ ನಮಗೆ ಕೆಟ್ಟವರು ಆದರ್ಶ, ಒಳ್ಳೆಯವರು ಆದರ್ಶ. ಕೆಟ್ಟವರು ಯಾಕೆ ಆದರ್ಶ ಅಂದರೆ ಅವರಂತೆ ಆಗಬಾರದು ಎನ್ನುವುದಕ್ಕೆ ಆದರ್ಶ. ಒಳ್ಳೆಯವರು ಯಾಕೆ ಆದರ್ಶ ಅಂದರೆ ಅವರಂತೆ ನಾವು ಆಗಬೇಕು ಅನ್ನೋದಕ್ಕೆ ಆದರ್ಶ. ಹಾಗಾಗಿ ಇಲ್ಲಿ ನಮಗೊಂದು ಆದರ್ಶ ಇಟ್ಟಿದ್ದಾರೆ. ನನ್ನ ಮಗನಂತೆ ನೀವು ಕುರುಡರಾಗಿ ಗೀತೆಯನ್ನು ಓದಿದರೆ ಕೊನೆಯವರೆಗೂ ನಿಮಗೆ ಏನೂ ಗೊತ್ತಾಗುವುದಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ? ಧೃತರಾಷ್ಟ್ರ ಉವಾಚ ಅಂತ ಹೇಳ್ತೇವೆ, ಅವನಂತೆ ಆಗಿ ಓದ್ತಾ ಇರ್ತೇವೆ. ಎಷ್ಟೋ ಜನ ಹೇಳೋದು ಕೇಳಿದ್ದಾರೆ, ಸರ್ 4-5 ವರ್ಷದಿಂದ ಓದ್ತಾ ಇದ್ದೀನಿ ಸರ್, ಒಂದು ಶ್ಲೋಕಕ್ಕೂ ಅರ್ಥ ಆಗೋದಿಲ್ಲ ಸರ್. ಸತ್ಯ ಅಲ್ವಾ? ನೋಡಿ, ನಮ್ಮಲ್ಲಿ ಸೋಕಾಲ್ಡ್ ಈ ಲೆಫ್ಟಿಸ್ಟ್ಗಳು ಅಂತ ಇರ್ತಾರಲ್ಲ, ಎಡಚರರು ಅಂತ, ಮಹಾಬುದ್ಧಿವಂತರು ಅವರು. ಹಿಂಗೆ ಅವ್ರು ಹೇಳ್ತಾರೆ, ಮಾತೆತ್ತರೆ ಗೀತೆಯಲ್ಲಿ ಜಾತಿ ಕಾಣುತ್ತದೆ ಅಂತ. ಒಂದೇ ಒಂದು ಜಾತಿ ಕಾಣೋದಿಲ್ಲ, ಅಲ್ಲಿ ಇರೋದೆಲ್ಲ ಶುದ್ಧ ತತ್ವ ವಿಚಾರ ಹೀಗೆ ಅಂತ. ಯಾಕೆ ಕಾಣುತ್ತದೆ ಅಂದರೆ ಅರ್ಥ ಆಗದೇ ಇರುವುದಕ್ಕೆ ಕಾಣ್ತದೆ. ಇವರೆಲ್ಲ ಧೃತರಾಷ್ಟ್ರನ ನೇರ ವಾರಸುದಾರರು. ಹಾಗಾಗಿ ಅವ್ರಿಗೆ ಕಾಣೋದೆಲ್ಲ ಇಂಥದ್ದೇ ವಿಚಾರ ಹೀಗೆ ಅಂತ. ಗೀತೆಯ ಯಾವ ಶ್ಲೋಕವೂ ಅರ್ಥ ಆಗೋದಿಲ್ಲ ನೆಟ್ಟಿಗೆ. ಅರ್ಥ ಆಗೋದು ಸುಲಭವೂ ಅಲ್ಲ ಅದು. ಯಾಕೆಂದರೆ ಗೀತೆ ಅರ್ಥ ಆಗಬೇಕಿದ್ರೆ ಕೇವಲ ಸಂಸ್ಕೃತ ಮಾತ್ರ ಬಂದರೆ ಸಾಲದು. ಯಾಕೆಂದರೆ ಸಂಸ್ಕೃತ ಬೇಕು. ಯಾಕೆ ಅರ್ಥ ಆಗೋದಿಲ್ಲ ಸಂಸ್ಕೃತ ಬಂದರು ಅಂತಂದರೆ ಇದು ಅಧ್ಯಾತ್ಮ ವಿಚಾರವನ್ನು ಹೇಳುವ ಗ್ರಂಥ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ನಮಗೊಂದು ಸ್ವಲ್ಪ ಶಾಸ್ತ್ರದ ಭಾಷೆಯೂ ಗೊತ್ತಿರಬೇಕು. ಹೀಗೆ ಶಾಸ್ತ್ರದ ಭಾಷೆ ಮತ್ತು ಮನಸ್ಸಿನ ಭಾಷೆ, ಸ್ವಲ್ಪ ಶ್ರದ್ಧೆಯ ಭಾಷೆ, ಇವೆಲ್ಲವೂ ಇದ್ದರೆ ಮಾತ್ರ ಗೀತೆ ನಮಗೆ ಹೆಚ್ಚು ಅರ್ಥ ಆಗ್ತದೆ. ಹಾಗಿಲ್ಲದಿದ್ದರೆ ನಮ್ಮ ಕಣ್ಣು ನೋಡ್ತಾ ಇರ್ತದೆ, ಈ ನಾಲಿಗೆ ವಟವಟ ಅಂತ ಕಪ್ಪೆ ತರಹ ಶಬ್ದ ಮಾಡುತ್ತೆ, ಹೋಗ್ತಾ ಇರುತ್ತೆ, ಏನೂ ಅರ್ಥ ಆಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಧೃತರಾಷ್ಟ್ರ ನಮಗೆ ಆದರ್ಶ. ಅವನಂತೆ ಆಗದೇ ಇರುವುದಕ್ಕೆ ಇದು ಮನಸ್ಸಿಗೆ ಬರಬೇಕು. ಇಷ್ಟಾದ ಮೇಲೆ ಈ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಇದು ಮೊದಲನೇ ಶ್ಲೋಕ. ಈ ಶ್ಲೋಕ ಕೇಳುವಾಗ ಇದರ ಹಿಂದೆ ಸ್ವಲ್ಪ ಒಂದು ಹಿನ್ನೆಲೆ ಉಂಟು. ಏನು ಹಿನ್ನೆಲೆ ಅಂದರೆ, ಇದು ಇರುವುದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಮಧ್ಯೆ ಮಹಾಭಾರತಂ ಅಲ್ವಾ? ಆ ಭೀಷ್ಮ ಪರ್ವದ ಮಧ್ಯದಲ್ಲಿ ಇದನ್ನು ಇರಿಸಿದ್ದಾರೆ. ಅಲ್ಲೊಂದೊಂದು ತಮಾಷೆ ಅರ್ಥ ಉಂಟು ಅದಕ್ಕೆ. ಯಾಕೆ ಮಹಾಭಾರತದ ಮಧ್ಯೆಯಲ್ಲಿ ಭಗವದ್ಗೀತೆಯನ್ನು ಇಟ್ಟರು ವೇದವ್ಯಾಸರು ಅಂದರೆ, ಮಹಾಭಾರತ ಎನ್ನುವಂಥದ್ದು ಒಂದು ಟೆಕ್ಸ್ಟ್ ಒಂದು ಇಟ್ಕೊಳ್ಳಿ. ಈ ಟೆಕ್ಸ್ಟ್ನಲ್ಲಿ ಯಾವಾಗಲೂ ಸಹ ಮೊದಲು ಕಿತ್ತು ಹೋಗುವ ಪೇಜ್ಗಳು ಯಾವುವು? ಪ್ರಾರಂಭದಲ್ಲಿರೋವು. ವರ್ಷದ ಬಿಗಿನಿಂಗಲ್ಲಿ ನಾವು ಮಕ್ಕಳಿಗೆ ಪುಸ್ತಕ ತಂದು ಕೊಡ್ತೇವೆ ಅಲ್ವಾ? ಆ ವರ್ಷ ಮುಗಿಯೋಷ್ಟೊತ್ತಿಗೆ ಕೊನೆಯಲ್ಲಿ ಮಧ್ಯೆಯಲ್ಲಿ ಒಂದು 8-10 ಪೇಜ್ಗಳು ಇರ್ತವೆ ಅಲ್ವಾ? ಮೊದಲನೇ 6 ತಿಂಗಳುಗಳಲ್ಲಿ ಮೊದಲನೇ ಪೇಜೆಲ್ಲ ಕಿತ್ತು ಹೋಗ್ತವೆ. ಎರಡನೇ 6 ತಿಂಗಳಲ್ಲಿ ಕೊನೆ ಪೇಜ್ಗಳು ಕಿತ್ತು ಹೋಗ್ತವೆ. ಕೊನೆಗೆ ಅಪ್ಪ ಅಮ್ಮನಿಗೆ ಬೈಂಡ್ ಹಾಕ್ಕೊಟ್ರೆ ಇದೇ ಪುಸ್ತಕ ನಾನು ಬೈಂಡ್ ಹಾಕ್ಕೊಟ್ಟಿದ್ದು ಅಂತ ಸಂಶಯ ಬಂದುಬಿಡ್ತದೆ. ಅಷ್ಟು ಮಾತ್ರ ಒಳೆದಿರ್ತವೆ. ಹಾಗೆ ಮಹಾಭಾರತದ ಮಧ್ಯೆಯಲ್ಲಿ ಯಾಕಿಟ್ಟರು ಕೇಳಿದರೆ, ಮಹಾಭಾರತ ಮೊದಲೇ ಪೇಜನ್ನಾದರೂ ಕಿತ್ತಾಕಿ, ಕೊನೆಯ ಪೇಜನ್ನಾದರೂ ಕಿತ್ತಾಕಿ, ಅದರ ಮಧ್ಯೆಯಲ್ಲಿರುವಂತಹ ಭಗವದ್ಗೀತೆ ಮಾತ್ರ ಹಾಗೆಯೇ ಉಳಿಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಆ ಪ್ರಾರ್ಥನಾ ಶ್ಲೋಕದಲ್ಲಿ, ಯಾರೋ ಪುಣ್ಯಾತರು, ನೇರ ವೇದವ್ಯಾಸರಿದ್ದಲ್ಲ ಅದು,
ಮಧ್ಯೆ ಮಹಾಭಾರತಂ, ಮಹಾಭಾರತದ ಮಧ್ಯದಲ್ಲಿ ಅದನ್ನು ಇರಿಸಿದರು. ಇರಿಸಲಿ. ಘಟನೆ ಏನಾಯಿತು ಅಂತಂದರೆ, ಮಹಾಭಾರತದ ಯುದ್ಧ ಶುರುವಾಗುವುದು ಭೀಷ್ಮ ಪರ್ವದ 25ನೇ ಅಧ್ಯಾಯದಿಂದ. ಅದಕ್ಕೂ ಮೊದಲು 24 ಅಧ್ಯಾಯಗಳಿವೆ. ಅಲ್ಲಿ ಏನಾಯಿತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಬೇಕು, ಆವಾಗ ನಮಗೆ ಸರಿಯಾಗಿ ಲಿಂಕ್ ಸಿಗ್ತದೆ, ಅಲ್ಲಿ ಲಿಂಕ್ ಸಿಗೋದಿಲ್ಲ. ವೇದವ್ಯಾಸರು ಬಂದರು. ಅಲ್ಲಿಗೆ ಬಂದು ತನ್ನ ಮಗನಂಥ ಧೃತರಾಷ್ಟ್ರನಿಗೆ ಹೇಳ್ತಾರೆ, ನೀನು ಮಾಡ್ತಾ ಇರುವಂಥ ಈ ತಪ್ಪು ನಿರ್ಧಾರದಿಂದ ಈ ದೇಶದಲ್ಲಿ ಆಗಬಾರದ್ದು ಆಗ್ತಾ ಉಂಟು. ಹಾಗಾಗಿ ಮನಸ್ಸು ಮಾಡು, ಯಾಕೆಂದರೆ ನೀನು ರಾಜನಿದ್ದೀಯೇ, ಈ ಯುದ್ಧವನ್ನು ನಿಲ್ಲಿಸು. ನಿನ್ನ ಮಕ್ಕಳು ಮತ್ತು ಪಾಂಡವರು ಕಾದಾಡೋದನ್ನು ನೀನು ಮನಸ್ಸು ಮಾಡಿದರೆ ನಿಲ್ಲಿಸಬಲ್ಲೆ, ನಿಲ್ಲಿಸು ಅಂತ ಹೇಳಿದರು. ಆದರೆ ಈ ಕುರುಡ ಅಪ್ಪನ ಮಾತಿಗೆ ಕಿವುಡನೂ ಆಗಿ ಹೋದ. ಅಂದರೆ ಅವ್ರ ಮಾತನ್ನೇ ಕೇಳಿಸಿಕೊಳ್ಳಿಲ್ಲ. ಮತ್ತೆ ಹೇಳಿದ್ರು ವೇದವ್ಯಾಸರು, 2 ಸಲ ಹೇಳ್ತಾರೆ, ಮಾಡಬೇಡ, ಈ ನಿರ್ಧಾರ ಸರಿಯಿಲ್ಲ. ಯಾಕೆಂದರೆ ರಕ್ತದ ಕೋಡಿ ಹರಿಬಾರ್ದು, ಶಾಂತಿ ನೆಲೆಸಬೇಕು ಈ ದೇಶದಲ್ಲಿ ಅಂತ ಆದರೆ ಯುದ್ಧ ಬೇಡ ಅಂತ ಹೇಳು ಮಕ್ಕಳಿಗೆ ಅಂತ. ಆದರೂ ಅವನು ತೀರ್ಮಾನ ಮಾಡಲಿಲ್ಲ. ಕೊನೆಗೆ ಹೇಳ್ತಾನೆ, ನಾನು ಏನೂ ನನ್ನ ಮಕ್ಕಳಿಗೆ ಹೇಳೋದಿಲ್ಲ ಅಂತ. ಮಕ್ಕಳು ತಪ್ಪು ಮಾಡಿದರೂ ಸಹ ಮಕ್ಕಳಿಗೆ ಹೇಳಬಾರದು ಅನ್ನೋದಕ್ಕೆ ಬೀಜಾವಾಪ ಮಾಡಿದವನು ಧೃತರಾಷ್ಟ್ರ. ಇವತ್ತು ಅದೇ ಸಂತತಿ ಬಹಳಷ್ಟು ಮನೆಗಳಲ್ಲಿ ನಡೀತಾ ಇರ್ತದೆ. ಹೀಗೆ ಅಂತ, ಅಯ್ಯೋ ಮಕ್ಕಳು ಆಮೇಲೆ ಏನಾದ್ರು ಮಾಡ್ಕೊಬಿಟ್ರೆ, ಏನಾದ್ರು ಮಾಡ್ಕೊಬಿಟ್ರೆ ಅಂದರೆ ಸ್ಕೂಲಿಂದ ವಾಪಸ್ ಬರದೇ ಇದ್ದರೆ ಅಲ್ವಾ, ಆಮೇಲೆ ಫ್ಯಾನ್ ಏನು ಹುಡುಕ್ಬಿಟ್ರೆ, ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ. ಹೀಗೆಲ್ಲ ಆಲೋಚನೆ ತಂದೆ ತಾಯಿಗೆ. ಯಾಕೆ ನಾವು ಪ್ರಾಮಾಣಿಕವಾದ ಸಂಸ್ಕಾರ ಕೊಟ್ಟು ಹೇಳಿದರೆ ಸರಿ ಹೋಗುತ್ತೆ, ಅದನ್ನು ಕೊಡೋದಿಲ್ಲ. ಹಾಗಾಗಿ ಇದ್ದಕ್ಕಿದ್ದಾಗ ಹೇಳಿದರೆ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ. ಕೊನೆಗೆ ಹಾಗಿದ್ರೆ ಒಂದು ಕೆಲಸ ಮಾಡು, ನಿನಗೆ ನಾನು ದೂರದೃಷ್ಟಿಯನ್ನು ಕೊಡ್ತೇನೆ, ಯುದ್ಧ ನೋಡು ಅಂದರು. ಆಗ ಧೃತರಾಷ್ಟ್ರ ಹೇಳ್ತಾನೆ, ನಾ ಯುದ್ಧ ನೋಡೋದಿಲ್ಲ ಅಂದ. ಯಾಕೆ ಅಂದರೆ ಯುದ್ಧದ ವಾರ್ತೆ ರಮ್ಯ, ಯುದ್ಧಸ್ಯ ವಾರ್ತಾ ರಮ್ಯ, ಯುದ್ಧ ದರ್ಶನಂತೂ ಸುದುಷ್ಕರಂ. ಯುದ್ಧ ನೋಡೋದುಂಟಲ್ಲ ಅದು ಭಯಾನಕ. ಆ ರಕ್ತದ ಕೋಡಿ ಹರಿಯೋದನ್ನು ಯಾರ ಹತ್ರ ನೋಡ್ಲಿಕ್ಕೆ ಆಗ್ತದೆ ರೀ? ಆದರೆ ಯುದ್ಧದ ಸುದ್ದಿ ಕೇಳಿ ನಾವು ಸಂತೋಷ ಪಡ್ತೇವೆ ಅಲ್ವಾ. ನಮ್ಮ ದೇಶದ ಸೈನಿಕರು ಬೇರೆ ದೇಶದವ್ರನ್ನ 100 ಗಜ ಹಿಂದಕ್ಕೆ ತಳ್ಳಿದರು ಅಂದ ತಕ್ಷಣ ಖುಷಿ ಆಗ್ತದೆ ನಮಗೆ. ಅದು ರಕ್ತ ಹರಿತು ಅಂತ ಕೇಳಿದ ತಕ್ಷಣ ನೋಡ್ಲಿಕ್ಕೆ ಆಗೋದಿಲ್ಲ, ಆಗ್ತದೆಯಾ? ಇಲ್ಲ. ಹಾಗಾಗಿ ನಾನು ನೋಡೋದಿಲ್ಲ ಅಂತ ಧೃತರಾಷ್ಟ್ರ ಹೇಳಿದಾಗ ಕೊನೆಗೆ ವೇದವ್ಯಾಸರು ಹಾಗಿರೋ ಒಂದು ಕೆಲಸ ಮಾಡ್ತಾನೆ, ನಿನ್ನ ಸಾರಥಿ ನಿನ್ನ ಗೆಳೆಯನ ಅಂತ ಈ ಸಂಜಯನಿಗೆ ನಾನು ದೂರಶ್ರವಣ ಮತ್ತು ದೂರದೃಷ್ಟಿ ಎರಡನ್ನೂ ಕೊಡ್ತೇನೆ. ಅವನು ನೋಡಿ ನಿನಗೆ ಹೇಳ್ತಾ ಇರ್ತೇನೆ, ಕೇಳ್ಕೊ. ನೀನು ತಪ್ಪು ಮಾಡಿದ್ದೇನು ಅಂತ ಕೇಳು ನಿನ್ನ ಹಣೆ ಬರೋಣ ಅಂತ ಸ್ವಲ್ಪ ಕಠೋರವಾಗಿ ಹೇಳಿ ವೇದವ್ಯಾಸ ಹೊರಟು ಹೋದರು. ಹೋದ ಮೇಲೆ ಉಳಿದ ಅಧ್ಯಾಯಗಳಲ್ಲಿ ಈ ಸಂಜಯ ಏನು ಮಾಡ್ತಾನೆ ಅಂದರೆ, ಯಾವ್ಯಾವ ಭೂಭಾಗದಿಂದ ಯಾವ್ಯಾವ ಪ್ರದೇಶದಿಂದ ಎಷ್ಟೆಷ್ಟು ರಾಜರು ಎಷ್ಟೆಷ್ಟು ಸೈನ್ಯವನ್ನು ಕಳಿಸಿದ್ದಾರೆ, ಕುರುಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಸೇನೆಗಳು ಜಮಾವಣೆ ಆಗಿವೆ ಅಂತೆಲ್ಲ ವರ್ಣನೆ ಮಾಡ್ತಾನೆ ಅವನಿಗೆ. ನಾನು ಮೊನ್ನೆ ದಿವಸ ಹೇಳಿದ್ದೇನೆ, ಪ್ರಾಯಶಃ 30 × 70 ಅಲ್ಲಿಗೆ ಎಷ್ಟಾಯಿತು? 2100 ಚದರ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಹರಡಿಕೊಂಡಿತ್ತು ಅದು. ಬರೇ ಹರಿಯಾಣ ಅಷ್ಟೇ ಅಲ್ಲ, ಇವತ್ತಿನ ಪಂಜಾಬ್ ಅಕ್ಕಪಕ್ಕದ ದೇಶಗಳಲ್ಲೂ ಸಹ ಆ ಸಂಖ್ಯೆ ಸೇರಿತ್ತು. ಹೇಳಿದ್ನಲ್ಲ 50 ಲಕ್ಷ ಜನ ಅಂದರೆ. ಹಾಗಾಗಿ ಇದನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ಕೊನೆಗೆ ವರ್ಣನೆ ಮಾಡಿದವನು ಯುದ್ಧ ಶುರುವಾಗಬೇಕು. ಆವಾಗ ಮಾರ್ಗಶೀರ್ಷ ಶುದ್ಧ ಏಕಾದಶಿಯಂದು ಎಲ್ಲವನು ಇಷ್ಟು ಹೇಳಿದ್ದಾನೆ. ಏನು ಅನ್ನಿಸ್ತು ಅವನಿಗೆ? ಇಲ್ಲ, ನಾನು ಪ್ರತ್ಯಕ್ಷ ಯುದ್ಧ ಭೂಮಿಗೆ ಹೋಗಿ ಒಮ್ಮೆ ಯುದ್ಧ ನೋಡಬೇಕು ಅಂತ ಅನ್ನಿಸ್ತು ಅವನಿಗೆ. ಹೇಳದೆ ಕೇಳದೆ ಇರು ಬರ್ತೇನೆ ಎಂದ ಹೊರಟೇ ಬಿಟ್ಟ. ಅರಮನೆಯನ್ನು ಬಿಟ್ಟ ಯುದ್ಧ ಭೂಮಿಗೆ ಹೋದ. ಯಾರು? ಸಂಜಯ. ಹಾಗೆ ಹೋದವನು ಆಶ್ಚರ್ಯ ಅಂದರೆ 10 ದಿನಗಳ ಕಾಲ ಅರಮನೆಯ ಕಡೆಗೆ ಮುಖನೇ ಹಾಕಲಿಲ್ಲ ಅವನು. ಇವನು ಕುರುಡ ಕಾಯ್ತಾ ಇದ್ದ, ಬರ್ತಾನೆ ಬರ್ತಾನೆ ಅಂತ. ಆದರೂ ಬಂದಿಲ್ಲ ಅವನು. ಕೊನೆಗೆ 10ನೇ ದಿವಸ ಯುದ್ಧದಲ್ಲಿ ಭೀಷ್ಮರ ಪತನವಾಯಿತು. ಅರ್ಜುನನ ಬಾಣಾಘಾತದಿಂದ ಭೀಷ್ಮರು ನೆಲಕ್ಕೆ ಉರುಳಿದರು. ಅವರು ಬಿದ್ದ ಮೇಲೆ ಆ ಸುದ್ದಿಯನ್ನು ತೆಗೆದುಕೊಂಡು ಸಂಜೆ ವಾಪಸ್ ಬಂದ. ಹಾಗೆ ವಾಪಸ್ ಬಂದು ಹೀಗೆ ಭೀಷ್ಮರು
ಧರೆಗೆ ಉರುಳಿದ ಸುದ್ದಿಯನ್ನು ಕೇಳಿದಾಗ ಅವನಿಗೆ ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ ಆಯಿತು? ಭೀಷ್ಮರಂಥವರೂ ಸಹ ಯುದ್ಧದಲ್ಲಿ ಸೋಲುವುದಾ? ತನ್ನ ಗುರುಗಳನ್ನೇ ಸೋಲಿಸಿದಂಥ ಮಹಾನುಭಾವ, ಸಾಲದ್ದಕ್ಕೆ ಇಚ್ಛಾಮರಣಿ, ಇಂಥವರು ಸಹ ಯುದ್ಧದಲ್ಲಿ ಸೋತರು ಅಂತಾದರೆ ಹಾಗಿದ್ರೆ ಮುಂದೆ ಏನು ಕಥೆ ಅಂಥೇಳಿ ಈಗ ಧೃತರಾಷ್ಟ್ರ ಉವಾಚ. ಅಂದರೆ ಈ ಮಾತನ್ನು ಕೇಳಬೇಕಿದ್ರೆ ಮಹಾಭಾರತದ ಯುದ್ಧ ಶುರುವಾಗಿ 10 ದಿನಗಳು ಕಳೆದು ಹೋಗಿವೆ. 10ನೇ ದಿವಸ ಸಂಜೆ ಬಂದಿರೋದವನು 11ನೇ ದಿವಸ ಬೆಳಗಾತ ಇದ್ದು ಸಂಜೆಯನ್ನತ್ತು ಕೇಳ್ತಾನೆ. ಆ 10 ದಿವಸದ್ದೆಲ್ಲ ಸಮ್ಮರಿಯನ್ನು ಇವಾಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನ ಪ್ರಶ್ನೆ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇದಕ್ಕೆ ಅರ್ಥ ಏನು ಅಂದರೆ, ಎಲ್ಲ ಶ್ಲೋಕಕ್ಕೂ ಅರ್ಥ ಹೇಳ್ತೇನೆ ಅಂತ ದಯವಿಟ್ಟು ನಿರೀಕ್ಷಿಸಬೇಡಿ. ಇದು ಒಂದು ಶ್ಲೋಕ ಕೇಳಿ ಆಮೇಲೆ ಮುಂದಿನದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಹೇಳೋದಕ್ಕೆ ಅಂತ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿದಂತಹ ನನ್ನ ಮಕ್ಕಳು ಅಂದರೆ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು, ಇದು ಶ್ಲೋಕದ ಯಥಾವತ್ತಾದ ಅರ್ಥ. ಇನ್ನೊಂದು ಸಲ ಹೇಳ್ತೇನೆ. ಯುದ್ಧಕ್ಕಾಗಿ ಸೇರಿದಂತಹ ನನ್ನವರು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿದಂತಹ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ. ಇನ್ನೊಂದು 2 ಸಲ ಹೀಗೆ ಮನಸ್ಸಲ್ಲಿ ಎಣಿಸ್ಕೊಳ್ಳಿ. ಏನು ಹೀಗೂ ಒಂದು ಹುಚ್ಚುಚ್ಚು ಪ್ರಶ್ನೆ ಕೇಳೋಕ್ಕೆ ಬರುತ್ತಾ ಅಂತ ನಮಗೆ ಸಂಶಯ ಬರುತ್ತೆ. ಇದರ ಹುಚ್ಚುತನ ಅರ್ಥ ಆಗಬೇಕಿದ್ರೆ ನಾನೊಂದು 2 ವಾಕ್ಯ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಊಟಕ್ಕೆ ಎಲೆ ಹಾಕಿದ್ದಾರೆ, ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ, ಏನು ಮಾಡಿದರು? ಊಟ ಮಾಡಿದರು ಅಲ್ವಾ? ಇದು ಒಂದು ಕೇಳುವ ಪ್ರಶ್ನೆ ಅಲ್ವಾ? ಮದುವೆಯ ಮಂಟಪದಲ್ಲಿ ವಧೂವರರು ಮಾಲೆ ಹಿಡಿದು ನಿಂತಿದ್ದಾರೆ, ಏನು ಮಾಡಿದರು? ಒಬ್ರಿಗೊಬ್ಬರು ಹಾಕ್ಕೊಂಡ್ರು ಅಲ್ವಾ? ಹೌದಾನೆ? ಅಂದರೆ ಇದೊಂದು ಕೇಳುವ ಪ್ರಶ್ನೆಯ. ಯಾಕೆ? ಧೃತರಾಷ್ಟ್ರ ಈ ದೇಶದ ರಾಜ, ಅವನು ಒಬ್ಬ ರಾಜ ಕೇಳುವ ಪ್ರಶ್ನೆನೇ ಇದು. ಅಂದರೆ ಈ ಥರ ಹುಚ್ಚುಚ್ಚು ಪ್ರಶ್ನೆ ಕೇಳುವವರು ಮಂತ್ರಿಗಳು ಇವತ್ತು ನಮ್ಮಲ್ಲಿದ್ದಾರೆ. ಇದಕ್ಕೆಲ್ಲ ಬೀಜಾವಾಪ ಮಾಡಿದವನು ಯಾರು? ಇದೇ ಕುರುಡ್ನೆ. ಅಸೆಂಬ್ಲಿಯಲ್ಲಿ ಕೇಳ್ತಾರಲ್ಲ ಹುಚ್ಚುಚ್ಚು ಪ್ರಶ್ನೆಗಳನ್ನೆಲ್ಲ ನಾವು ನೋಡ್ತೇವಲ್ಲ. ಇವನು ಒಬ್ಬ MP ಅಂತ ಅನ್ಸತ್ತಲ್ಲ ನಮಗೆ. ಯಾಕೆ? ಎಲ್ಲ ಧೃತರಾಷ್ಟ್ರನ ಸಂತತಿ ಅಂತ ಹೀಗೆ ಕೇಳ್ತಾನೆ ಅವನು. ಅಂದರೆ ಏನು ಮಾಡಿದರು? ನಿಜ ಏನು ಕೇಳಬೇಕಿತ್ತು? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿದಂಥ ನನ್ನವರು ಪಾಂಡವರು ಹೇಗೆ ಬಡಿದಾಡಿಕೊಂಡರು, ಹೇಗೆ ಯುದ್ಧ ಮಾಡಿಕೊಂಡರು ಅಂತ ಕೇಳಬೇಕಿತ್ತಲ್ವ? ಆದರೆ ಅವನು ಏನು ಮಾಡಿದರು ಅಂತ ಕೇಳ್ತಾನೆ. ಇದನ್ನು ಕೇಳಬೇಕಿದ್ರೆ ಅವನ ಮನಸ್ಸಲ್ಲಿ ಇನ್ನೇನೋ ಇರಬೇಕು. ಅದು ಏನು ಅಂದರೆ ಅದೊಂದು ಹೊಲಸು ವಿಷಯ. ನಾವು ಏನು ತಿಂದಿರ್ತೇವೋ ಅದರದ್ದೇ ತೇಗ ಬರುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸಲ್ಲಿ ಏನು ಇರ್ತದೆಯೋ ಅದೇ ನಮ್ಮ ನಾಲಿಗೆಯಲ್ಲಿ ಮಾತಾಗಿ ಹೊರ ಹೊಮ್ತದೆ. ಕೆಲವು ಜನರ ಆಡುವ ಮಾತನ್ನು ಕೇಳಿದರೆ ಅವನು ಯಾರು, ಅವನು ಯಾವ ಲೆವೆಲ್ ಇದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಕಾರಣ ಇಷ್ಟೇ, ಮನಸ್ಸಲ್ಲಿ ಅದೇ ಹೊಲಸು ತುಂಬಿರುತ್ತೆ. ಹಾಗಿದ್ದರೆ ಏನು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ನೋಡಿ ಒಂದು ಶಬ್ದ ಉಂಟು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಸುಮ್ಮನೆ ಕುರುಕ್ಷೇತ್ರ ಅಂತ ಹೇಳಬಹುದಿತ್ತು, ಆದರೆ ಅವನು ಏನಂದ? ಒಂದು ಅಡ್ಜೆಕ್ಟಿವ್ ಸೇರಿಸ್ದ, ವಿಶೇಷಣವನ್ನು ಸೇರಿಸಿದ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂತ. ಯಾಕೆ ಹಾಗೆ ಹೇಳ್ತಾನೆ ಅಂದರೆ, ಈ ಕುರುಕ್ಷೇತ್ರ ಅನ್ನೋದುಂಟಲ್ಲ, ಇದರ ಪ್ರಾಚೀನ ಹೆಸರು ಅಂದರೆ ಮೊದಲಿನ ಹೆಸರು ಕುರುಕ್ಷೇತ್ರ ಅಲ್ಲ, ಅದು ಆಮೇಲೆ ಕುರುಕ್ಷೇತ್ರ ಅಂತ ಆದದ್ದು. ಯಾವಾಗ ಆಯಿತು ಅಂತ ಆಮೇಲೆ ಹೇಳ್ತೇನೆ. ಮೊದಲು ಅದರ ಹೆಸರು ಏನಾಗಿತ್ತು ಅಂದರೆ ಸಮಂತ ಪಂಚಕ ಅಂತ ಅದರ ಹೆಸರು. ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಇದು. ಅಲ್ಲಿ 5 ಪವಿತ್ರವಾದಂಥ ತೀರ್ಥ ಕ್ಷೇತ್ರಗಳಿದ್ದು, ತೀರ್ಥ ಅಂದರೆ ತಾಣಗಳಿದ್ದು. ಹಾಗಾಗಿ ಸಮಂತ ಪಂಚಕ ಅಂತ ಅದರ ಸುತ್ತಲೂ ಅಂಥ ತೀರ್ಥಗಳಿದ್ದು ಒಂದು. ಎರಡನೇದು, ಬಹಳಷ್ಟು ಜನ ಋಷಿಗಳು ಅಲ್ಲಿ ತಪಸ್ಸನ್ನು ಮಾಡಿದರು. ಮೂರನೇದು, ತುಂಬ ಜನ ರಾಜಋಷಿಗಳು, ಚಕ್ರವರ್ತಿಗಳು
ಅಲ್ಲಿ ರಾಜಸೂಯಾಗ, ಅಶ್ವಮೇಧಯಾಗ ಅಂತ ಅತ್ಯಂತ ಯಜ್ಞಯಾಗಗಳನ್ನು ತುಂಬ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅಂದು ಅವರು ಮಾಡಿದಂಥ ತಪಸ್ಸಿನ ಮತ್ತು ಯಜ್ಞಯಾಗದ ಪುಣ್ಯ ಇನ್ನೂ ಸಹ ಏನಾಗಿದೆ, ಸಂಗ್ರಹೀತವಾಗಿದೆ ಆ ಭೂಭಾಗದಲ್ಲಿ. ಇದ್ರ ಕೇಳಿ ಆದಾಗ ನಿಮಗೊಂದು ಸಂಶಯ ಬರ್ಬೋದು, ಅಲ್ಲ ಅದು ಅಷ್ಟು ಹಿಂದೆ ಮಾಡಿದ್ದು ಈಗ ಯುದ್ಧ ಆಗುವ ಕಾಲದವರೆಗೂ ಆ ಪುಣ್ಯ ಹರಿದು ಬರುತ್ತಾ ಅಂತಂದರೆ ಹರಿದು ಬರುತ್ತೆ. ಯಾಕೆ ಅಂದರೆ ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಒಂದು ಇಂಗಿನ ಡಬ್ಬ ಇರುತ್ತೆ. ಆ ಇಂಗು ಖರ್ಚಾಗಿ ಹೋಗಿ 3 ತಿಂಗಳ ಆಗತ್ತೆ. ಆದರೂ ಸಹ ಮುಚ್ಚಳ ತೆಗೆದ್ರೆ ವಾಸನೆ ಬರುತ್ತೆ. ಕೊನೆಗೆ ಇಂಗಿಲ್ಲದೆ ಇರೋ ತಪ್ಪಿಗೆ ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ಪುನಃ ಸಂಬಾರಿ ಹಾಕಿದರೆ, ಇದೆಲ್ಲ ಮುಂದಿನ ವಿಷಯ, ಬೇಡದೇ ಇರೋದು. ಹೇಳಬೇಕಾದ್ದು ಇಷ್ಟೇ, ಅಂದರೆ ಇಂಗು ಇಲ್ಲ ಆದರೆ ವಾಸನೆ ಉಂಟು ಅಲ್ವಾ. ಹಾಗೆ ಕೇಸರಿ ಡಬ್ಬ ಇರುತ್ತೆ, ಖಾಲಿಯಾಗಿರುತ್ತೆ, ಆದರೂ ಸಹ ಘಮ್ಮಂತ ಸುವಾಸನೆ ಬರ್ತದೆ, ಹೌದು ತಾನೇ. ಹಾಗೆಯೇ ಆ ಕುರುಕ್ಷೇತ್ರದಲ್ಲಿ ಅಂದು ನಡೆದಂಥ ಪುಣ್ಯಾಂಶ ಅಲ್ಲಿ ಸಂಗ್ರಹೀತವಾಗಿದೆ. ಆದ್ದರಿಂದ ಅದರ ಹೆಸರು ಈಗ ಏನಾಗಿದೆ ಅಂದರೆ ಧರ್ಮಕ್ಷೇತ್ರ. ಅಷ್ಟು ಪವಿತ್ರವಾದಂಥದ್ದು. ಅಷ್ಟೇ ಅಲ್ಲ, ಹಿಂದೆ ಈ ವಂಶದಲ್ಲಿ, ಚಂದ್ರವಂಶದಲ್ಲಿ ಕುರು ಎನ್ನುವಂಥ ಒಬ್ಬ ರಾಜ ಇದ್ದ. ಆ ರಾಜ ಅದನ್ನು ಪುನರುಜ್ಜೀವನಗೊಳಿಸಿದ. ಅದನ್ನು ಏನು ಮಾಡಿದ ಅಂದರೆ ರಿಪೇರಿ ಮಾಡಿಸಿದ. ಆ ಭೂಭಾಗಗಳನ್ನೆಲ್ಲ ಸ್ವಚ್ಛಪಡಿಸಿ ಅದನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ. ಹಾಗಾಗಿ ಆ ಕ್ಷೇತ್ರಕ್ಕೆ ಅವನ ಹೆಸರೇ ಬಂದುಬಿಡ್ತು, ಕುರುಕ್ಷೇತ್ರ ಅಂತ. ಕುರು ಎನ್ನುವಂಥ ರಾಜನಿಂದ ಅಭಿವೃದ್ಧಿ ಹೊಂದಿದ್ದರಿಂದ ಅದರ ಹೆಸರು ಕುರುಕ್ಷೇತ್ರ ಆಯಿತು. ಅಲ್ಲಿ ಧರ್ಮ ಕಾರ್ಯಗಳನ್ನು ನಡೆದು ಈ ಥರ ಪುಣ್ಯ ಸಂಗ್ರಹವಾದ್ದರಿಂದ ಧರ್ಮಕ್ಷೇತ್ರವಾಯಿತು ಕುರುಕ್ಷೇತ್ರ. ನಿಜವಾದ ಹೆಸರು ಸಮಂತ ಪಂಚಕ. ಇಷ್ಟಾದ ಮೇಲೆ ಈಗ ಅವನು ಪ್ರಶ್ನೆ ಕೇಳ್ತಿದ್ದಾನೆ, ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನನ್ನವರು ಮತ್ತು ಪಾಂಡುವಿನ ಮಕ್ಕಳಾದ ಪಾಂಡವರು ಏನು ಮಾಡಿದರು? ಇಲ್ಲೊಂದು ಅಸಂಬದ್ಧ. ಮತ್ತೆ ನೋಡಿ, ತನ್ನ ಮಕ್ಕಳನ್ನು ಹೇಳಬೇಕಿದ್ರೆ ತನ್ನವರು ಅಂತಾನೆ, ತನ್ನ ತಮ್ಮನ ಮಕ್ಕಳು ತನ್ನವರು ಅಲ್ವಾ? ಹೌದು ಅಲ್ವಾ? ಅಂದರೆ ಧೃತರಾಷ್ಟ್ರನ ಯೋಚನೆ ಹೇಗುಂಟು, ಹೀಗಿಲ್ವೇ ಇಲ್ಲ ಅವನಿಗೆ, ಹೌದು ತಾನೇ? ಅಂದರೆ ಆ ಬ್ರಾಡ್ ಮೈಂಡ್ ಅನ್ನೋದು ಇಲ್ಲ ಅವನಿಗೆ. ಹಾಗಾಗಿ ನಿಜವಾಗಿ ಅವನು ಏನು ಕೇಳಬೇಕಿತ್ತು, ಅಲ್ಲಿ ಯುದ್ಧಕ್ಕಾಗಿ ಸೇರಿದಂಥ ನಮ್ಮ ಮಕ್ಕಳು ಹೇಗೆ ಹೊಡೆದಾಡಿಕೊಂಡ್ರು ಅಂತ ಕೇಳಬೇಕಿತ್ತು. ಪಾಂಡವನ ಮಕ್ಕಳು ಅವನ ಮಕ್ಕಳಿಗೆ ಸಮಾನ ತಾನೇ? ಹಾಗೆ ಕೇಳಲಿಲ್ಲ ಅವನು. ಪಾಂಡವರು ಬೇರೆ, ನನ್ನ ಮಕ್ಕಳೇ ಬೇರೆ. ನನ್ನ ಮಕ್ಕಳು ಯಾರು? ಅವರು ಕುರುವಂಶದ ನಿಜವಾದ ಉತ್ತರಾಧಿಕಾರಿಗಳು. ಯಾಕೆ ಅಂದರೆ ಅದಕ್ಕೋಸ್ಕರ ಅವ್ರನ್ನ ಏನಂತ ಕರೀತಾರೆ? ಕೌರವರು ಅಂತ ಕರೀತಾರೆ. ಪಾಂಡವರನ್ನು ಅಪ್ಪಿತಪ್ಪಿ ಆದರೂ ಕೌರವ ಅಂತ ಕರೀತಾರ? ಹೆಸರೇ ಹಾಗೆ, ಕೌರವರು ಪಾಂಡವರು ಅಂದರೆ ಕುರುವಂಶದ ಸಂತತಿ ಅಂತ. ಇಲ್ಲೊಂದು ಗುಟ್ಟುಂಟು. ವಾಸ್ತವಿಕವಾಗಿ ಧೃತರಾಷ್ಟ್ರನೂ ಸಹ ಅವನು ಕುರುವಂಶದವನಲ್ಲ. ಇವನು ಹುಟ್ಟಿದ್ದು ಯಾರಿಂದ? ವೇದವ್ಯಾಸರಿಂದ. ಇವನು ವ್ಯಾಸರಿಂದ ಹುಟ್ಟಿದವನು. ಅಲ್ಲಿಗೆ ಕುರುವಂಶದ ಆ ಕೊಂಡಿ ಕಳಚಿ ಹೋಗಿದೆ. ಆದರೆ ಏನಾಗಿದೆ, ಅಂದಿನ ಜನ ಯಾರೋ ಒಬ್ಬಿಬ್ಬರು ಹೇಳಿದ್ರು, ಇವನು ಅದನ್ನೇ ಏನು ಮಾಡಿದ, ಕ್ಲೈಮ್ ಮಾಡಿಬಿಟ್ಟ. ಹಾಗಾಗಿ ನಾವು ಕುರುವಂಶದವರು ಅಂತ. ಹಾಗಾಗಿ ಅವನು ಕುರುವಂಶದವರು ನಾವು ಅಂತ ಅಂದ್ಕೊಂಡ. ಹಾಗಾಗಿ ಮಾಮಕ ಅಂತ ಹೇಳುವಾಗ ಕುರುವಂಶದವರಾದಂಥ ನನ್ನ ಮಕ್ಕಳು ಅನ್ನೋದು ಧ್ವನಿ ಅವನ ಮನಸ್ಸಲ್ಲಿ ಉಂಟೋದು. ಹೀಗೆ ನನ್ನ ಮಕ್ಕಳಾದಂಥ ಅಂದರೆ ನಾವೇ ಈ ಕುರುವಂಶದ ಉತ್ತರಾಧಿಕಾರಿಗಳು, ನನ್ನ ಮಕ್ಕಳು ಉತ್ತರಾಧಿಕಾರಿಗಳು. ಹೀಗೆ ನನ್ನ ಮಕ್ಕಳಾದಂತಹ ಕೌರವಾದಿಗಳು ಆ ಕುರುವಂಶದವರೇ. ಆದ್ದರಿಂದ ಕುರುರಾಜ ಅಭಿವೃದ್ಧಿಪಡಿಸಿದಂಥ ಕುರುಕ್ಷೇತ್ರಕ್ಕೆ ಯುದ್ಧಕ್ಕಾಗಿ ಪ್ರವೇಶಿಸಿದಾಗ ಯುದ್ಧದಲ್ಲಿ ಗೆಲುವು ನನ್ನ ಮಕ್ಕಳಿಗೇ ಆಗಬೇಕಲ್ವ ಸಂಜಯ? ಇದು ಅವನ ಮನಸ್ಸಿನಲ್ಲಿರುವಂತಹ ಮೊದಲು ಹೊಲಸಿನ ಪ್ರಶ್ನೆ. ಸಂಜಯ ಮಾತಾಡಲಿಲ್ಲ. ಕಿಮಕುರ್ವತ ಸಂಜಯ. ಮತ್ತು ಎರಡನೇದು ಏನು ಅಂದರೆ, ಅದು ಧರ್ಮಕ್ಷೇತ್ರ. ಯಾವುದು? ಕುರುಕ್ಷೇತ್ರ. ಇಂಥ ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರಕ್ಕೆ
ಹೋದವ್ರಿಗೆ ಏನಾಗ್ತದೆ? ಧರ್ಮಬುದ್ಧಿ ಜಾಗೃತವಾಗ್ತದೆ. ನನ್ನ ಮಕ್ಕಳು ಅಧರ್ಮದ ಬೆನ್ನ ಹಿಂದೆ ಬಿದ್ದವರು ಯಾವಾಗಲೂ ಸಹ. ಹಾಗಾಗಿ ಇವರು ಅಧರ್ಮವನ್ನೇ ತಮ್ಮ ಉಸಿರಾಗಿಸಿಕೊಂಡವರು. ಇಂಥ ಅಧರ್ಮಿಷ್ಠರಾದಂಥ ನನ್ನ ಮಕ್ಕಳು, ಯದ್ಯಪಿ ಅದು ಧರ್ಮಕ್ಷೇತ್ರ ಆದರೂ ಸಹ ಅಲ್ಲಿ ಹೋದಾಗ ಆ ಧರ್ಮಕ್ಷೇತ್ರದ ಪ್ರಭಾವದಿಂದ ನನ್ನ ಮಗನಾದಂಥ ದುರ್ಯೋಧನನಿಗೆ ಯುದ್ಧ ಮಾಡುವುದು ತಪ್ಪು, ಪಾಂಡವರ ರಾಜ್ಯವನ್ನು ನಾವು ಅನುಭವಿಸುವುದು ತಪ್ಪು, ಆದ್ದರಿಂದ ಅವರಿದ್ದನ್ನು ಅವರಿಗೇ ಕೊಟ್ಟುಬಿಡೋಣ ಅಂತ ಏನಾದರೂ ತೀರ್ಮಾನ ಮಾಡಿ, ಯುದ್ಧ ಬೇಡ ಅಂತೇನಾದರೂ ತೀರ್ಮಾನ ಮಾಡಿ ರಾಜ್ಯವನ್ನು ಪಾಂಡವರಿಗೆ ಕೊಡಲಿಕ್ಕೆ ಮುಂದಾಗಿ ಬಿಟ್ನಾ? ಇದು ಕುರುಡರಾಜನ ಮನಸ್ಸಿನ ಒಳಗಿರುವಂಥ ಇನ್ನೊಂದು ಕುರುಡು ಪ್ರಶ್ನೆ. ಅದರ ಪಾಪ ಅವನಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ, ಅಯಸ್ಕಾಂತಕ್ಕೆ ಕಬ್ಬಿಣವನ್ನು ಎಳೆಯುವ ಶಕ್ತಿ ಉಂಟು ಅಲ್ವಾ? ಆದರೆ ಆ ಕಬ್ಬಿಣಕ್ಕೆ ಏನಾದರೂ ತುಕ್ಕು ಹಿಡಿದೋದ್ರೆ ಇಳಿತದೆ ಅದು? ಇಲ್ಲ. ಹಾಗೆಯೇ ತನ್ನ ಮಕ್ಕಳಿಗೆ ಅಧರ್ಮ ಎನ್ನುವಂತಹ ತುಕ್ಕು ಹಿಡಿದುಬಿಟ್ಟಿದೆ. ಹಾಗಾಗಿ ಅವರು ಎಂತಹ ಧರ್ಮಕ್ಷೇತ್ರಕ್ಕೆ ಹೋದ್ರೂ ಸಹ ಆ ಧರ್ಮಕ್ಷೇತ್ರದ ಪ್ರಭಾವ ಇವರ ಮೇಲೆ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ ಕುಲಗೆಟ್ಟು ಹೋಗಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಕೇಳ್ತಾನೆ, ನನ್ನ ಮಗ ಅವನು ಅಧರ್ಮಿಷ್ಠನೇ ಹೌದು, ಆದರೆ ಧರ್ಮಕ್ಷೇತ್ರಕ್ಕೆ ಕಾಲಿಟ್ಟಾಗ ಬದಲಾವಣೆ ಆಗಿಬಿಟ್ನಾ ಅನ್ನೋದು ಧೃತರಾಷ್ಟ್ರನ ಪ್ರಶ್ನೆ, ಎರಡನೇ ಪ್ರಶ್ನೆ. ಅದೇ ಪ್ರಶ್ನೆಯೊಳಗೆ ಇನ್ನೊಂದು ಪ್ರಶ್ನೆ ಉಂಟು. ಏನು ಅಂದರೆ, ಆ ಕಡೆಯಿಂದ ಬಂದವನು ನನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಯಾರು? ಪಾಂಡವರು. ಅವರು ಕುರುವಂಶದ ಸಂತತಿ ಅಲ್ಲ. ಯಾಕೆ? ಪಾಂಡುವಿನ ಮಕ್ಕಳಾದಂಥ ಪಾಂಡವರು ಅಂತ ಹೆಸರು. ನಿಜವಾಗಿ ಪಾಂಡುವಿನ ಮಕ್ಕಳು ಅನ್ನೋದು ಪ್ರಸಿದ್ಧಿ, ಆದರೆ ನಿಜವಾಗಿಯೂ ಸಹ ಅವರು ದೇವಸಂಜಾತರು. ಎಲ್ಲರೂ ಸಹ ಒಬ್ಬೊಬ್ಬ ದೇವತೆಯಿಂದ ಅನುಗ್ರಹದಿಂದ ಹುಟ್ಟಿದವರಲ್ವಾ. ಹಾಗಾಗಿ ಮೊದಲೇ ದೇವತಾ ಸಂಜಾತರು. ಸಾಲದ್ದಕ್ಕೆ ಪಾಂಡವರಲ್ಲಿ ಹಿರಿಯನಾದಂಥ ಧರ್ಮರಾಜ ಧರ್ಮನಿಷ್ಠವನು. ಧರ್ಮಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಧರ್ಮರಾಜನ ಆಕಾರ ಬರುತ್ತದೆ. ಇಂಥ ಧರ್ಮರಾಜ ಈ ಕುರುಕ್ಷೇತ್ರದ ಒಳಗೆ ಕಾಲಿಟ್ಟ ತಕ್ಷಣ ಮೊದಲೇ ಇರುವಂಥ ಧರ್ಮ ಪ್ರವೃತ್ತಿ, ಧರ್ಮ ಬುದ್ಧಿ ಇನ್ನೂ ಜಾಗೃತವಾಗಿ, ಹೇಗೂ ನಾವು 12 ವರ್ಷ ಕಾಡಲ್ಲಿ ಮೊದಲು ಕಳೆದಿದ್ದೇವೆ, ಅದಾದಮೇಲೆ ಮತ್ತೆ 12 ವರ್ಷ ಕಾಡಲ್ಲಿ ಕಳೆದಿದ್ದೇವೆ, ಇನ್ನೊಂದು ವರ್ಷ ಇದ್ದರೂ ಇಲ್ಲದೆ ಇರೋ ಹಾಗೆ ಅಜ್ಞಾತವಾಸದಲ್ಲಿ ಕಳೆದಿದ್ದೇವೆ, ಹೇಗೂ ನಮಗಿದೆಲ್ಲ ಅಭ್ಯಾಸ ಇದೆ. ಹಾಗಾಗಿ ಬೇಡ, ನಮ್ಮದನ್ನು ಪೂರ್ತಿ ಅರ್ಧ ರಾಜ್ಯ ಅವರಿಗೆ ಕೊಟ್ಟು ನಾವು ಕಾಡಿನ ಕಡೆಗೆ ಮುಖ ಮಾಡಿಬಿಡೋಣ ಅಂತ ಧರ್ಮರಾಜ ಅವನ ರಾಜ್ಯವನ್ನು ಸಹ ನನ್ನ ಮಗನಿಗೇ ಕೊಟ್ಟು ಯುದ್ಧ ಬೇಡ ಅಂಥೇಳಿ ಮತ್ತೆ ಕಾಡಿನ ಕಡೆಗೆ ಹೆಜ್ಜೆ ಹಾಕಿಬಿಟ್ನಾ? ಇದು ಕುರುಡರಾಜನ ಮೂರನೆಯ ಪ್ರಶ್ನೆ. ಈ ಪ್ರಶ್ನೆಯೆಲ್ಲ ಕುರುಡು ಅಂತ ಹೌದು ಅಂತ ಅನಿಸುತ್ತಾ ಇಲ್ವಾ? ಇದಿಷ್ಟನ್ನೂ ಸಹ ಮಾಮಕಾ ಪಾಂಡವಾಶ್ಚೈವ, ಇದು ಇಷ್ಟು 2 ಶಬ್ದದಲ್ಲಿ ವೇದವ್ಯಾಸರು ಸೆರೆದು ಇಟ್ಟಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡು ಹೇಗೆ ಹೊಡೆದಾಡಿಕೊಂಡರು ಅಂತ ಕೇಳುವ ಬೇಕಾದ ಸಂದರ್ಭದಲ್ಲಿ ಏನು ಮಾಡಿದರು ಅಂತ ಕೇಳಿದ ಯಾರು? ಧೃತರಾಷ್ಟ್ರ. ಹಾಗಾಗಿ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ, ಏನು ಮಾಡಿದರು ಅಂತ. ಆದರೆ ಈ ಭೀಷ್ಮ ಪರ್ವದ 24ನೇ ಅಧ್ಯಾಯದಲ್ಲಿ ಧರ್ಮರಾಜ ಯುದ್ಧಕ್ಕೆ ಮನಸ್ಸು ಇಲ್ಲದೇ ಇದ್ರೂ ಸಹ ಯುದ್ಧ ಮಾಡುವ ವಿಚಾರವಾಗಿ ಅವನು ಘೋಷಣೆ ಮಾಡಿಬಿಟ್ಟಿದ್ದ, ಯುದ್ಧನೇ ಮಾಡೋದು ಅಂಥೇಳಿ. ಆದರೆ ಆ ವಿಷಯ ಈ ಧೃತರಾಷ್ಟ್ರನಿಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಅವನು ಕುರುಡನಿದ್ದ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಮುಂದಿನ ವಿಚಾರ ಹೋಗುತ್ತೆ. ಮಾಮಕಾ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಅಂತ. ಇದು ಮೊದಲನೇ ಶ್ಲೋಕದ ಒಟ್ಟಂದದ ತಾತ್ಪರ್ಯ. ಎರಡನೇ ಶ್ಲೋಕ, ಈಗ ಸಂಜಯ ಬಾಯಿ ಬಿಡ್ತಾನೆ. ಸಂಜಯ ವಾಚ, ಏನು ಬಾಯಿ ಬಿಡ್ತಾನೆ? ಕೆಲವೆಲ್ಲ ಪ್ರಶ್ನೆಗೆ ಮೌನದಿಂದ ಇರುವುದೇ ಉತ್ತರ, ಬಾಯ್ಬಿಟ್ಟು ಉತ್ತರ ಹೇಳಬಾರ್ದು ಅದಕ್ಕೆ. ಹಾಗಾಗಿ ಧೃತರಾಷ್ಟ್ರ ಕೇಳಿದ ಈ ಯಾವ
ಹುಚ್ಚುಚ್ಚಾದ 3-4 ಪ್ರಶ್ನೆಗಳಿಗೂ ಸಹ ಅವನು ಏನು ಮಾಡಲಿಲ್ಲ, ಉತ್ತರವನ್ನು ಹೇಳಲೇ ಇಲ್ಲ. ನೇರವಾಗಿ ಹೇಳ್ತಾನೆ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ಅಂತ. ಅಂದರೆ ನಿನ್ನ ಮಗ ಯಾರಪ್ಪ ಅವನು? ದೃಷ್ಟ್ವಾತು ಪಾಂಡವಾನೂಕಂ ವ್ಯೂಢಂ ದುರ್ಯೋಧನ. ಅವನು ದುರ್ಯೋಧನ ನಿಜವಾಗಿ, ಆದರೆ ಅವನು ಬೀಗ್ತಾ ಇದ್ದಾನೆ ಏನು ಅಂತ, ರಾಜಾವಚನಮಬ್ರವೀತ್ ಅಂತ ಉಂಟು ನೋಡಿ. ತನ್ನನ್ನು ತಾನು ರಾಜ ಅಂತ ಅಂದುಕೊಂಡವನು. ನಿಜವಾಗಿ ಅವನು ರಾಜನೇ ಅಲ್ಲ. ಅವನಿಗೆ ಯಾರು ಈ ದೇಶದ ರಾಜ ನೀನು ಅಂತ ಪಟ್ಟಾಭಿಷೇಕ ಮಾಡಲಿಲ್ಲ. ನಿಜವಾಗಿ ಪಟ್ಟಾಭಿಷೇಕ ಯಾರಿಗಾಗಿತ್ತು? ಧರ್ಮರಾಜನಿಗಾಗಿತ್ತು. ಅವನನ್ನು ರಾಜ ಅಂತ ಕರಿಬಹುದಿತ್ತು. ಆದರೆ ಸಂಜೆ ಹೇಳ್ತಾನೆ, ನಿನ್ನ ಮಗನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತೇನೆ, ಕೇಳಪ್ಪ ಕುರುಡರಾಜ. ನಿನ್ನ ಮಗ ತನ್ನನ್ನು ತಾನು ರಾಜ ಅಂತ ಅಂದ್ಕೊಂಡಿದ್ದಾನೆ, ಆದರೆ ಅವನು ನಿಜವಾಗಿಯೂ ಸಹ ದುರ್ಯೋಧನನಾಗಿಯೇ ಇದ್ದಾನೆ. ಇಂಥವನು ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುನ್ನ ಆತ ಏನು ಮಾಡಿದ ಅಂದರೆ, ಪಾಂಡವರ ಸೈನ್ಯವನ್ನು ನೋಡಿ ಅವನು ಒಂದು ದೃಷ್ಟಿಯಲ್ಲಿ ಅಳುಕಿ ಹೋದ. ನಿಜವಾಗಿ ಅವನು ಹೆದರಬಾರದಿತ್ತು. ಯಾರು? ದುರ್ಯೋಧನ. ಯಾಕೆಂದರೆ ಇವನ ಕಡೆಗೆ, ದುರ್ಯೋಧನ ಕಡೆಗೆ ಎಷ್ಟು ಅಕ್ಷೋಹಿಣಿ ಸೈನ್ಯ ಇತ್ತು? 11 ಅಕ್ಷೋಹಿಣಿ ಸೈನ್ಯ. ಪಾಂಡವರ ಕಡೆಗೆ ಇದ್ದ ಅಕ್ಷೋಹಿಣಿ ಸಂಖ್ಯೆ ಎಷ್ಟು? 7 ಅಕ್ಷೋಹಿಣಿ ಸೈನ್ಯ. ಅಂದರೆ ಸಂಖ್ಯೆ ಇಲ್ಲಿ ಜಾಸ್ತಿ, ಅಲ್ಲಿ ಕಡಿಮೆ. ಅದನ್ನು ನೋಡಿ ಹೆದರಿದನಂತೆ ಅವನು. ಒಂದು ರೀತಿಯಲ್ಲಿ ಅಳುಕಾಯಿತು ಮನಸ್ಸು. ಯಾಕೆ ಅಳುಕಿತು ಅಂದರೆ, ಯಾವಾಗಲೂ ಅಷ್ಟೇ, ಸಂಖ್ಯೆಗಿಂತ ಸತ್ವ ಬಹಳ ಮುಖ್ಯ. ತನ್ನ ಸೈನ್ಯವನ್ನು ನೋಡಿದಾಗ ಅವನಿಗೆ ಅನ್ನಿಸ್ತು ಸಂಖ್ಯೆ ಉಂಟು, ಆದರೆ ಈ ಸೈನ್ಯದಲ್ಲಿ ಏನಿಲ್ಲ, ಸತ್ವ ಇಲ್ಲ. ಅಲ್ಲಿ ನೋಡಿದ ಸಂಖ್ಯೆ ಕಡಿಮೆ, ಆದರೆ ಏನುಂಟು, ಸತ್ವ ಉಂಟು. ಆ ಸತ್ವ ಮೂರ್ತಿ ಕಾಣ್ತಾನೆ ಕಣ್ಣಿಗೆ. ಅಲ್ಲಿ ಯಾರೋ ಕೃಷ್ಣ, ಅವನು ಒಬ್ಬನಿದ್ದರೆ ಸಾಕಲ್ವ, ಇನ್ನೇನು ಬೇಕ್ರಿ? ಹೌದು ತಾನೆ? ಎಷ್ಟೋ ಜನ ನಾವು ಕಣ್ಣಲ್ಲೇ ಮುಗಿಸಿಬಿಟ್ಟಿದ್ದಾನೆ, ಎಷ್ಟೋ ಜನ ನಗುವಿನಲ್ಲೇ ಮುಗಿಸಿದ್ದಾನೆ ಕೃಷ್ಣ. ಹಾಗಾಗಿ ಇದು ಅವನಿಗೆ ಮೊದಲೇ ಹೊಡೆದು ಬಿಡ್ತು. ಹಾಗಾಗಿ ಅವನು ನೇರವಾಗಿ ಬಂದ ದ್ರೋಣಾಚಾರ್ಯರ ಹತ್ರ ತನ್ನ ವ್ಯಥೆಯನ್ನು ಹೇಳಿಕೊಳ್ತಾನೆ. ಏನು ಹೇಳ್ತಾನೆ ಗೊತ್ತಲ್ಲ, ಸ್ವಾರಸ್ಯ ಉಂಟು. ಎಲ್ಲ ಎರಡೆರಡು ಅರ್ಥವನ್ನು ಹೇಳುವಂಥದ್ದು. ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ಸ್ವಾರಸ್ಯ ಉಂಟು. ಅವನು ಬಂದಿದ್ದು ಯಾರ ಹತ್ರ? ದ್ರೋಣಾಚಾರ್ಯರ ಹತ್ರ. ದ್ರೋಣಾಚಾರ್ಯರು ಅವನಿಗೆ ಬಿಲ್ಲು ವಿದ್ಯೆಯನ್ನು ಹೇಳ್ಕೊಂಡಂಥ ಗುರುಗಳು. ಹಾಗೆ ಅವನು ಅವ್ರ ಹತ್ರ ಬರಬೇಕಿದ್ರೆ ಶಿಷ್ಯನಾಗಿ ಬರಬೇಕಾಗಿತ್ತು. ಅವನು ಶಿಷ್ಯನಾಗಿ ಬಂದಿಲ್ಲ. ಏನಾಗಿ ಬಂದ? ರಾಜಾವಚನಮಬ್ರವೀತ್, ರಾಜನಾಗಿ ಬಂದ. ಅಂದರೆ ಅಪ್ಪನೂ ಕುರುಡ. ಅವನು ಕುರುಡ ಅಂದರೆ ಕಣ್ಣಿಲ್ಲದ ಕುರುಡ ಅಷ್ಟೇ ಅಲ್ಲ, ವಿವೇಕ ಎನ್ನುವಂತಹ ಒಳಗಣ್ಣು ಅವನಿಗಿಲ್ಲ. ಆ ಕುರುಡನ ಮಗ ಇವನು ಕುರುಡ. ದ್ರೌಪದಿ ಅದನ್ನು ಮೊದಲೇ ಹೇಳಿದ್ಲು ರಾಜಸೂಯ ಯಾಗದ ಸಂದರ್ಭದಲ್ಲಿ. ಬಿದ್ದೋಗ್ತಾನೆ ನೆಲದ ಮೇಲೆ ಹೋಗಬೇಕಿದ್ರೆ. ಆಗ ಮೇಲಿಂದ ನೋಡಿದ್ಲು, ಹೇಳಿದ ಮಾತು ಇಷ್ಟೇ, ಓ ಅಪ್ಪ ಕುರುಡ ಅಂತ ಅಂದ್ಕೊಂಡಿದ್ದೆ, ಮಗನೂ ಕುರುಡ ಅಂತ ಸ್ವಲ್ಪ ಬಾಯಿ ಎಳೆದು ಬಿಟ್ಲು ಅವಳು. ಇದೇ ಸಮಸ್ಯೆ ಆದದ್ದು ಅಂತ. ಭೀಮ ಜೋರಾಗಿ ಮೀಸೆ ತಿರುವಿ ನಕ್ಕ, ಅಷ್ಟೇ. ಎಲ್ಲ ಮುಂದೆ ಬೆಳವಣಿಗೆ ಆಯಿತು. ಪ್ರಶ್ನೆ ಅದಲ್ಲ, ವಿಷಯಕ್ಕೆ ಬಂದುಬಿಡೋಣ. ಕೊನೆಗೆ ಏನಾಯಿತು ಅಂದರೆ, ನೇರವಾಗಿ ದ್ರೋಣಾಚಾರ್ಯರ ಹತ್ರ ಹೇಳ್ತಾನೆ, ನಮ್ಮ ಸೇನಾ ನಾಯಕರು ಭೀಷ್ಮಾಚಾರ್ಯರು ಹೌದು, ಆದರೆ ಆಚಾರ್ಯರೇ ಒಂದು ಮಾತು ಹೇಳ್ತೇನೆ. ಏನು ಅಂದರೆ, ಅವರು ಸ್ವಲ್ಪ ಪಾಂಡವ ಪಕ್ಷಪಾತಿಗಳು. ತನ್ನ ಅಜ್ಜನ ಬಗ್ಗೆ ಹೇಳೋ ಮಾತು, ಹಾಗಾಗಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿಡಿ ಎನ್ನುವ ಹಾಗೆ ಭೀಷ್ಮಾಚಾರ್ಯರ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡ್ತಾನೆ. ಅಲ್ಲಿ ಹೇಗಿದೆ ಅಂದರೆ, ಇಲ್ಲಿ ದ್ರೋಣಾಚಾರ್ಯರು, ಪಕ್ಕದಲ್ಲಿ ಭೀಷ್ಮಾಚಾರ್ಯರು. ಇಲ್ಲಿ ಇವ್ರಿಗೆ ಹೇಳೋದು ಅವ್ರಿಗೆ ಕೇಳಿಸ್ತಾ ಉಂಟು. ಅವರಿಗೆ ವಯಸ್ಸಾಗಿದೆ, ಕಣ್ಣು ಸರಿಯಾಗಿದೆ, ಕಿವಿ ಸರಿಯಾಗಿದೆ, ಗಡ್ಡ ಮಾತ್ರ ಹಣ್ಣಾಗಿದೆ. ಹೀಗೆ ತನ್ನ ಮೊಮ್ಮಗ ತನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾಗ ಆ ವಯೋವೃದ್ಧ ಎಷ್ಟು ವ್ಯಥೆಯನ್ನು ಪಟ್ಟಿರಬೇಕು. ಆದರೂ ಸಹ ಏನನ್ನೂ ತೋರಿಸದೆ, ತನಗೇನೂ ಆಗಿಲ್ಲ ಎನ್ನುವ ಹಾಗೆ ತಕ್ಷಣ ಅವರು ಶಂಖನಾದವನ್ನು ಮಾಡಿ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಸೂಚನೆಯನ್ನು ಕೊಡ್ತಾರೆ.
ಬೇರೆಯವರಾದರೆ ಏನು ಮಾಡ್ತಿದ್ರು, ಎಷ್ಟು ವ್ಯಥಿತರಾಗ್ತಿದ್ರು. ಭೀಷ್ಮಾಚಾರ್ಯರಿಗೆ ಈ ನೋವನ್ನು ಅನುಭವಿಸಿ ಸಾಕಷ್ಟು ಒಂದು ರೀತಿಯ ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ಅವರು ಏನನ್ನೂ ಪ್ರತಿಕ್ರಿಯಿಸಿ ನೇರವಾಗಿ ಮುಂದ್ಗಡೆ ಇರುವಂಥ ಸೈನಿಕರಿಗೆ ಪ್ರತಿಕ್ರಿಯಿಸಿ ಕೊಟ್ಟರು, ಶಂಖನಾದ ಮಾಡಿ ನಾವು ಯುದ್ಧಕ್ಕೆ ಸಿದ್ಧಾಗಿದ್ದೇವೆ ಅಂತ. ಕೊನೆಗೆ ಪಾಂಡವರು ಸಹ ದೇವದತ್ತಂ ಧನಂಜಯ ಪಾಂಚಜನ್ಯಂ, ಯಾರು ವಾಸುದೇವ, ಹೀಗೆ ಸ್ವಾರಸ್ಯ ನೋಡಬೇಕಿಲ್ಲಿ. ಭೀಷ್ಮಾಚಾರ್ಯರು ಊದಿದ ಶಂಖಕ್ಕೆ ಹೆಸರಿಲ್ಲ, ದ್ರೋಣಾಚಾರ್ಯರು ಊದಿದ ಶಂಖಕ್ಕೆ ಹೆಸರಿಲ್ಲ, ಕರ್ಣ ಅಥವಾ ದುರ್ಯೋಧನ ಊದಿದ್ರೆ ಬಿಟ್ಟರೋ ಗೊತ್ತಿಲ್ಲ, ಅವ್ರ ಶಂಖಕ್ಕೆ ಹೆಸರಿಲ್ಲ. ಆದರೆ ಪಾಂಡವರಲ್ಲಿ 6 ಜನ ಶಂಖ ಓದಿದ್ದಾರೆ. 6 ಜನರ ಶಂಖಕ್ಕೂ ಸಹ ಬೇರೆ 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 ಬೇರೆಯಂತಹ ಹೆಸರುಗಳು ಅಲ್ವಾ. ಮೊದಲು ಊದಿದವನು ವಾಸ್ತವಿಕವಾಗಿ ಅಲ್ಲಿ ದೃಷ್ಟದ್ಯುಮ್ನ ಸೇನಾನಾಯಕ, ಪಾಂಡವರ ಕಡೆಯಲ್ಲಿ ದೃಷ್ಟದ್ಯುಮ್ನ ಅಂದರೆ ದ್ರೌಪದಿ ಅಣ್ಣ. ಅವನು ಶಂಖ ಊದಬೇಕಿತ್ತು. ಅದರ ಸ್ವಾರಸ್ಯ ನೋಡಿ, ಸೇನಾನಾಯಕನಲ್ಲದ ಕೇವಲ ಒಬ್ಬ ಸಾರಥ್ಯ ಅಂತ ಕೃಷ್ಣ ಮೊದಲು ಶಂಖನಾದ ಮಾಡ್ತಾನೆ ಪಾಂಡವರ ಕಡೆಗೆ. ಏನು ಹೇಳುತ್ತೆ ಇದು ಅಂದರೆ, ಲೋಕದ ದೃಷ್ಟಿಯಲ್ಲಿ ಪಾಂಡವರ ಸೇನಾನಾಯಕ ದೃಷ್ಟದ್ಯುಮ್ನ, ಆದರೆ ನಿಜವಾಗಿಯೂ ಸಹ ಪಾಂಡವರ ಸೇನೆ ಅಲ್ಲ, ಪಾಂಡವರ ಬದುಕಿಗೆ ನಿಜವಾದ ಸಾರಥಿ ಯಾರು? ಕೃಷ್ಣ. ನೋಡಿ, ಮೊದಲು ಶಂಖ ಊದಿದವನು ಯಾರು? ಮೊದಲನೇ ಅಧ್ಯಾಯದಲ್ಲಿ ಕಾಣುತ್ತೆ ನಮಗೆ. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ. ಯಾಕೆಂದರೆ ರಥದ ಮೇಲೆ ಅರ್ಜುನ ಇದ್ದಾನೆ, ಅದಾದಮೇಲೆ ಪೌಂಡ್ರಂ ಅಂತೆಲ್ಲ ಶುರು ಆಗುತ್ತೆ ಹೀಗೆ ಅಂತ. ಅಂದರೆ ಇಲ್ಲೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು. ವೇದವ್ಯಾಸರು ಎಷ್ಟು ಸುಂದರವಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಹೀಗೆ ಅಂತ. ಹೀಗೆ ಇಷ್ಟ ಆದಮೇಲೆ ಈ ದುರ್ಯೋಧನನ ಸುಳ್ಳು ಒಂದು ರೀತಿಯ ಮೊಸಳೆ ಕಣ್ಣೀರೆಲ್ಲ ಸುರಿಸ್ತಾನೆ ಅವನಲ್ಲಿ. ಅದಾದಮೇಲೆ ಮುಂದೆ ಅರ್ಜುನನ ಶೋಕ ಪ್ರಾರಂಭ ಆಗತ್ತೆ. ಏಕೆಂದರೆ ಅದರಿಂದಾಗಿ ಈ ಅಧ್ಯಾಯಕ್ಕೆ ಹೆಸರು ಬಂದದ್ದು ಅರ್ಜುನ ವಿಷಾದ ಯೋಗ. ದುರ್ಯೋಧನ ವಿಷಾದ ಯೋಗ ಅಲ್ಲ, ಯಾಕೆಂದ್ರೆ ದುರ್ಯೋಧನನ ವಿಷಾದಕ್ಕೆ ಅದಕ್ಕೆ ಮದ್ದಿಲ್ಲ, ಅವನ ರೋಗಕ್ಕೆ ಮದ್ದಿಲ್ಲ. ಅರ್ಜುನನ ರೋಗಕ್ಕೆ ಮದ್ದಿತ್ತು. ಯಾಕೆ? ಅಲ್ಲಿ ಭವರೋಗ ವೈದ್ಯ ಕುಳಿತಿದ್ದ. ಕೃಷ್ಣನ ಹತ್ರ ಸುದೀರ್ಘವಾಗಿ ತನ್ನ ವ್ಯಥೆಯನ್ನು ಯಾಕೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಆತ ಹೇಳ್ತಾನೆ. ನನ್ನ ಕೈಲಿರುವಂಥ ಗಾಂಡೀವ ಅಲ್ಲಾಡ್ತಾ ಉಂಟು. ಈವರೆಗೆ ಎಷ್ಟೆಲ್ಲ ಯುದ್ಧ ಮಾಡಿದವನು ನಾನು, ಎಷ್ಟು ಲೀಲಾಜಾಲವಾಗಿ ಎತ್ತಿದವನು. ಇವತ್ತು ಯುದ್ಧ ಮಾಡಬೇಕು ಒಂದು ಗಾಂಡೀವವನ್ನು ಎತ್ತಿದರೆ ನನ್ನ ಕೈ ಜಾರಿ ಬೀಳ್ತಾ ಉಂಟದು. ಅಂದರೆ ಎಲ್ಲೋ ಒಂದು ಕಡೆಗೆ ನನ್ನ ಕೈ ಇಟ್ ಈಸ್ ಟ್ರಂಬ್ಲಿಂಗ್, ಅಂದರೆ ಶೇಕ್ ಆಗ್ತಾ ಉಂಟು ಹೀಗೆ ಅಂತ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ತೈವ ಪರಿದಹ್ಯತೆ. ನನ್ನ ಚರ್ಮ ಎಲ್ಲ ಉರಿತಾ ಇದೆ ಕೃಷ್ಣ, ಏನೋ ಹೊಸ ರೀತಿ ಕಾಯಿಲೆ. ಅದ್ರ ಜೊತೆಗೆ ಬೆವರು ಸುರಿತಾ ಇದೆ. ಅಷ್ಟೇ ಅಲ್ಲ, ನಚ ಶಕ್ನೋಮಿ ಅವಸ್ಥಾತು, ನಾನು ನಿಲ್ಲೋದಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇಂಥ ದುಸ್ಥಿತಿ ಯಾಕೆ ಬಂತೋ ಗೊತ್ತಿಲ್ಲ ಕೃಷ್ಣ. ಹಾಗಾಗಿ ಇಂಥ ಸ್ಥಿತಿಯಲ್ಲಿ ನಾನು ಸುತರಾಂ ಯುದ್ಧ ಮಾಡಲಾರೆ ಅಂಥೇಳಿ ರಥೋಪಸ್ಥ ಉಪಾವಿಶತ್. ಲಾಸ್ಟ್ ಶ್ಲೋಕ. ರಥದ ಮೇಲೆ ತನ್ನ ಗಾಂಡೀವವನ್ನು ಚೆಲ್ಲಿ ಬತ್ತಳಿಕೆಯನ್ನು ಕಳಚಾಕಿ ನಿಂತಹ ಅರ್ಜುನ ಕುಳಿತು ಬಿಟ್ಟ. ಅಲ್ಲೊಂದು ಶಬ್ದ ಉಂಟು, ಉಪಾವಿಶತ್ ಅಂತ. ಉಪವಿಶತಿ ಅಂದರೆ ಕುಳಿತುಕೊಳ್ತಾನೆ ಅಂತಲೇ ಅರ್ಥ. ಆದರೆ ತನ್ನ ನಿಯಂತ್ರಣವನ್ನು ಕಳ್ಕೊಂಡು ಒಂದು ದೃಷ್ಟಿಯಲ್ಲಿ ಕೃಷ್ಣ ಇದಕ್ಕೇನು ಅಂತ ನೀನೇ ನನಗೆ ಪರಿಹಾರ ಹೇಳಬೇಕು ಎನ್ನುವ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಕೃಷ್ಣನ ಬಳಿ ಸಾರಿ ಕುಳಿತು ಬಿಟ್ಟ. ಹೀಗೆ ಹಾಗೆ ಈಗೇನ್ರಿ ಮಾಡಬೇಕು ಕೃಷ್ಣ? ನಾವಾದರೆ ತಕ್ಷಣ ಏನು ಮಾಡ್ತಿದ್ವಿ? ಅರ್ಜುನ ಏನಾಯ್ತೋ ಅಂತ ಅವನ ಮೈ ದಡವಿ ಅವನು ಸಮಾಧಾನ ಮಾಡ್ತಿದ್ವಿ ಅಲ್ವಾ? ಹೇಳಿ ಕೇಳಿ ಭಾವ ನೋಡಿ ಅಲ್ವಾ? ಆದರೆ ಸಂಜಯ ಹೇಳ್ತಾನೆ ಮುಂದುವರೆದು, ಏನು ಹೇಳ್ತಾನೆ ಅಂದರೆ, ಸಂಜಯ ವಾಚ 2ನೇ ಅಧ್ಯಾಯ ಪ್ರಾರಂಭ ಆಗೋದು ಅವನ ಮಾತಿನಿಂದ ಅಲ್ವಾ? ಏನು ಹೇಳ್ತಾನೆ? ಕೃಷ್ಣನ ಮಾತು ಅಲ್ಲಿಂದ ಶುರುವಾಗುತ್ತೆ. 2ನೇ ಅಧ್ಯಾಯದಲ್ಲಿ 2ನೆಯ ಮಾತೆ ಅವಂದು, ಶ್ರೀ ಭಗವಾನು ವಾಚ. ಭಗವಾನ್ ಉವಾಚ, ಭಗವಂತ ಹೇಳಿದ. ಏನು ಭಗವಾನ್ ಅಂದರೆ? ನಾವು ಇವತ್ತು ಯಾರ್ಯಾರಿಗೋ ಭಗವಾನ್ ಅಂತೆಲ್ಲ ಕರಿತೇವೆ ಅಲ್ವಾ? ಹೆಸರಿಟ್ಕೊಂಡವರೇ ಇದ್ದಾರೆ, ಹೌದು ತಾನೆ? ನಿಮ್ಗೆ ಹತ್ರ
ಹಾಗಾಗಿ ಇವರೆಲ್ಲ ಭಗವಾನಲ್ಲ. ಹಾಗಿದ್ರೆ ಭಗವಾನ್ ಅಂದರೆ ಏನು? ಉತ್ಪತ್ತಿಂಚ ವಿನಾಶಂಚ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಉತ್ಪತ್ತಿ ವಿನಾಶ ಅಂದರೆ ಈ ಪ್ರಪಂಚದ ಸೃಷ್ಟಿ, ಇದರ ಸ್ಥಿತಿ ಲಯ ಮತ್ತು ಈ ಜೀವಿಗಳ ಹುಟ್ಟು ಸಾವು, ಇದೆಲ್ಲವನ್ನು ಯಾವನು ಬಲ್ಲವನೋ ಅವನು ಮಾತ್ರ ಭಗವಾನ್. ಹಾಗಾಗಿ ನಮ್ಮ ಒಳಗೆ ಏನಾಗತ್ತೆ ಅಂತ ತಿಳಿಯುವವನು ಭಗವಾನ್. ಅದಕ್ಕೋಸ್ಕರ ಈ ಅರ್ಜುನನ ಒಳಗೆ ಏನಾಗ್ತಾ ಉಂಟು ಅಂತ ಅರ್ಥ ಮಾಡಿಕೊಂಡ ಅನ್ನೋದನ್ನು ಸೂಚ್ಯವಾಗಿ ಈ ಶಬ್ದ ಹೇಳ್ತಾ ಉಂಟು. ಹಾಗಾಗಿ ಭಗವಾನ್ ವಾಚ, ಭಗವಂತ ಹೇಳಿದ್ದಂತೆ. ಏನು ಹೇಳಿದ? ಅರ್ಜುನನ ಮೈ ದಡವಲಿಲ್ಲ. ಅವನು ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯಲ್ಲಿ ಶಾಕ್ ಟ್ರೀಟ್ಮೆಂಟ್. ಏನು ಹೇಳಿದ? ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ, ಅರ್ಜುನ ನೀನು ಷಂಡನಾಗಿ ಬಿಟ್ಟೆ ಅಂದ. ಮೊದಲೇ ಅವನು ಬೆವತ್ತು ಕುಳಿತು ಬಿಟ್ಟಿದ್ದಾನೆ. ಸಾಲದ್ದಕ್ಕೆ ಕೃಷ್ಣನ ಆಘಾತದ ಮಾತು, ನೀನು ಷಂಡನಾಗಿಬಿಟ್ಟೆ. ಛೆ, ನೈತತ್ವೈ ಉಪಪದ್ಯತೆ. ಈ ರೀತಿಯಾಗಿ ಷಂಡತನದಿಂದ ಕುಳಿತುಕೊಳ್ಳುವಂತಹದ್ದು ಇದು ನಿನಗೆ ಹೊಂದಾಣಿಕೆ ಆಗುವಂಥದ್ದಲ್ಲ, ನಿನ್ನ ಸ್ವಭಾವಕ್ಕೆ ಹೇಳಿದ್ದಲ್ಲ. ಅದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅಂತಂದರೆ ಮತ್ತೆ ಹೇಳ್ತಾನೆ, ಅನಾರ್ಯಂ. ಇದೆಲ್ಲ ಆರ್ಯರ ಸಂಸ್ಕೃತಿ ಅಲ್ಲ. ಯುದ್ಧ ಮಾಡಬೇಕು, ನಾನು ರಥ ತಗೊಂಡು ನಿಲ್ಲಿಸು ಅಂತ ಅಲ್ಲಿ ಹೇಳಿದೆ ಜೋರಾಗಿ. ಇಲ್ಲಿ ಬಂದುಬಿಟ್ಟು ಕೂತ್ಕೊಳ್ಳೋದಕ್ಕ ನೀ ಬಂದಿದ್ದವ? ಸ್ಟ್ಯಾಂಡಪ್ ಅನ್ನೋ ಥರ ಶಾಲೆಯಲ್ಲಿ ಹೇಳ್ತಾರಲ್ಲ ಅಧ್ಯಾಪಕರು, ಹಾಗೆ ಸ್ಟ್ಯಾಂಡಪ್ ಆನ್ ದ ಬೆಂಚ್. ಇನ್ನೂ ಮುಂದುವರೆದ್ರೆ ಸ್ಟ್ಯಾಂಡಪ್ ಅಂತ ಬಿಲ್ಡಿಂಗ್ ಅಲ್ವಾ? ಹಾಗೆ ಆ ಧಾಟಿ ಎಲ್ಲ ಏಳ ಮೇಲೆ ಅನ್ನುವ ತರಹ ಅನಾರ್ಯಂ. ಮುಂದೆ ಹೇಳ್ತಾನೆ, ಮುಂದೆ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ. ಹೀಗೆ ನೀನು ಮಾಡ್ತಾ ಇರೋದು ಉಂಟಲ್ಲ, ಇಂಥ ಸ್ಥಿತಿಯಲ್ಲಿ ನೀನೇನಾದ್ರು ಮಡಿದರೆ ನಿನಗೆ ಸ್ವರ್ಗ ಸಿಗೋದಿಲ್ಲ, ಸ್ವರ್ಗ ಬಾಗಿಲು ಹಾಕಿಬಿಡುತ್ತೆ ನನಗೆ. ಮತ್ತಷ್ಟೇ ಅಲ್ಲ, ಅರ್ಜುನ ಯುದ್ಧಕ್ಕೆ ಹೋದಂತೆ, ಅಲ್ಲಿ ಕೈ ಚೆಲ್ಲಿ ಕುಳಿತಂತೆ, ಯುದ್ಧ ಮಾಡಲಿಕ್ಕಾಗದಂತೆ ಒಂದು ರೀತಿಯ ನಪುಂಸಕನಾಗಿ ವಾಪಸ್ ಬಂದಂತೆ ಅಂತ ಎಲ್ಲರೂ ನಿನ್ನ ಬಗ್ಗೆ ಆಡಿಕೊಳ್ತಾರೆ. ನಾಳೆ ಬೆಳಗಾದ್ರೆ ಪೇಪರಲ್ಲಿ ನಿನ್ನ ಹೆಸರು ಬರುತ್ತೆ. ಅಕೀರ್ತಿಕರಂ ಅರ್ಜುನ, ಅಲ್ಲೇ ಉಂಟು ನೋಡಿ ಶಬ್ದ. ಹಾಗಾಗಿ ಇಂಥ ಅಪಕೀರ್ತಿ ಬೇಕಾ ನಿನಗೆ? ಹಾಗಾಗಿ ಮುಂದೆ ಆತ ಮುರಿದು ಹೇಳ್ತಾನೆ, ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಂ. ಇದೆಲ್ಲ ನಿನ್ನ ಹೃದಯದ ಕ್ಷುದ್ರತನವನ್ನು, ಅತ್ಯಂತ ಶಕ್ತಿಹೀನತನವನ್ನು ಹೇಳುತ್ತೆ. ನಿನಗೆ ಏನಾಗಿದೆ ಅಂತ ಕೇಳಿದ. ಅರ್ಜುನ ಮಾತಾಡುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಕೃಷ್ಣನಿಗೆ ಗೊತ್ತಿತ್ತು, ಯಾಕೆಂದರೆ ಅವನು ಭಗವಾನ್ ಅಲ್ವಾ? ಯಾಕೆಂದರೆ ಎಲ್ಲರ ಹೃದಯದಲ್ಲಿ ಏನೇನಿದೆ ಅಂತ ತಿಳಿಯುವವನು ಅವನು. ಹಾಗಾಗಿ ಆತ ಹೇಳ್ತಾನೆ ಮುಂದೆ ಏನಂದರೆ, ನೀನು ಹೀಗೆ ಆದರೆ ಯುದ್ಧ ಆಗುವುದಿಲ್ಲ. ಹಾಗಾಗಿ ಮೊದಲು ಎದ್ದು ನಿದ್ದು ಯುದ್ಧಕ್ಕೆ ಮುಂದಾಗು ಅಂತ ಹೇಳಿದಾಗ ಅರ್ಜುನನ ಪ್ರಶ್ನೆ ಮತ್ಮನ ಶೋಕ, ಕಥಂ ಭೀಷ್ಮ ಮಹಂ ಸಂಖ್ಯೆ. ನಾನು ಹೇಗಪ್ಪ ನನ್ನ ತಾತನನ್ನು ಈ ಯುದ್ಧ ಭೂಮಿಯಲ್ಲಿ ಸಂಹರಿಸಲಿ, ಅವನ ಜೊತೆಗೆ ಹೇಗೆ ಯುದ್ಧ ಮಾಡಲಿ ಅಂತ ಅರ್ಜುನನ ಪ್ರಶ್ನೆ ಯುದ್ಧ ಭೂಮಿಗೆ ಬಂದ ಮೇಲೆ. ಹಾಗೆ ಇಷ್ಟು ದಿವಸ ಅರ್ಜುನನಿಗೆ ತಲೆ ಇರಲಿಲ್ವಾ? ಯುದ್ಧ ಆಗತ್ತೆ ಅಂತ ಗೊತ್ತಿರಬೇಕಿದ್ರೆ ನಮ್ಮ ಅಜ್ಜ ನಮ್ಮ ಕಡೆಗೆ ನಿಂತು ಯುದ್ಧ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಅವನು. ಇಲ್ಲ ತಾನೇ? ಯಾಕೆ ಕೇಳ್ತಿದ್ದಾನೆ ಅಂದರೆ ಅವನಿಗೆ ತಾನು ಏನು ಹೇಳ್ತಾ ಇದ್ದೇನೆ ಅನ್ನುವಂತಹ ಅರಿವಿಲ್ಲ, ನಿಯಂತ್ರಣ ಕಳ್ಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಪೂರ್ತಿಯಾಗಿ ಶರೀರದ ರೋಗ ಮತ್ತು ಮಾನಸಿಕ ರೋಗ ಎರಡೂ ಸಹ ಅವನನ್ನು ಅಡರಿಬಿಟ್ಟಿದೆ. ಶರೀರ ರೋಗಕ್ಕಿಂತ ಮನಸ್ಸು ರೋಗಗ್ರಸ್ತವಾದರೆ ದೇಹ ಸಹಜವಾಗಿ ರೋಗಗ್ರಸ್ತವಾಗತ್ತೆ. ಮನಸ್ಸು ನಿಯಂತ್ರಣವನ್ನು ಕಳೆದುಕೊಂಡ್ರೆ ದೇಹ ಕಂಪಿಸೋದಕ್ಕೆ ಶುರುವಾಗುತ್ತೆ ಅಲ್ವಾ? ಹಾಗಾಗಿ ಕೃಷ್ಣ ಈಗ ತೀರ್ಮಾನ ಮಾಡ್ತಾನೆ, ಇವನಿಗೆ ಕಾಯಿಲೆ ಬಂದಿದ್ದು ಶರೀರಕ್ಕಲ್ಲ, ಇವನಿಗೆ ಬಂದಿದ್ದು ಮನಸ್ಸಿಗೆ ರೋಗ. ಯಾವುದು ಅಂದರೆ ಇವನ ರೋಗದ ಬೀಜ ಎರಡುಂಟು, ಶೋಕ ಮತ್ತು ಮೋಹ. ನಾನು ಮೊನ್ನೇನೋ ಹೇಳಿದ್ದೇನೆ, ಇದೇ ಮನುಷ್ಯನ ಎಲ್ಲ ಅನರ್ಥಗಳಿಗೆ ಕಾರಣ. ಶೋಕ ಮೋಹವು ಸಂಸಾರ ಬೀಜಭೂತವು, ಆಚಾರ್ಯ ಶಂಕರರ ಮಾತು ಭಾಷ್ಯದಲ್ಲಿ ಉಂಟು ನೇರವಾಗಿ. ಹಾಗಾಗಿ ಅಂಥ ಈ ಶೋಕ ಮತ್ತು ಈ ಮೋಹ ಇವೆರಡೂ ಸಹ ಇವನನ್ನು ಆವರಿಸಿಬಿಟ್ಟಿವೆ. ಹಾಗಾಗಿ ಈ ಶೋಕವನ್ನು ನಿವಾರಣೆ ಮಾಡೋದಕ್ಕೆ ಮತ್ತು ಮೋಹವನ್ನು ನಿವಾರಣೆ ಮಾಡೋದಕ್ಕೆ
ಹೊರಗಿನ ಔಷಧಗಳು ಇಲ್ಲ. ಯಾಕೆಂದರೆ ಇಲ್ಲಿ ತುಂಬ ವಿದ್ಯಾವಂತರಿದ್ದಾರೆ, ಸ್ವತಃ ವೈದ್ಯರೂ ಇದ್ದಾರೆ. ಶೋಕ ಮೋಹಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೇರವಾಗಿ ಗುಳಿಕೆಯೋ ಮಾತ್ರೆಗಳು ಅಂತ ಹೇಳ್ತೇವಲ್ಲ, ಇಂಥವುಗಳು ಇಲ್ಲ. 5,000 ವರ್ಷಗಳಿಂದ ಹೇಳಿದಂಥ ಮಾತು. ಹಾಗಾಗಿ ಇಂಥ ಮಾನಸಿಕ ರೋಗಿಗಳಿಗೆ ನೀವು ಮೆಡಿಸಿನ್ ಕೊಟ್ಟರೂ ಸಹ ಅದು 100ಕ್ಕೆ 10-15% ಮಾತ್ರ ಕೆಲಸ ಮಾಡೋದು ಅಂತ ನನಗೆ ತೀರಾ ಆತ್ಮೀಯರಾದಂತಹ ಮನೋವೈದ್ಯರು ಹೇಳಿದ್ದು ನನಗೆ. ಹಾಗಿದ್ರೆ ಡಾಕ್ಟ್ರ್ ಯಾಕೆ ಕೊಡ್ತೀರಿ ಅಂತ ಕೇಳಿದೆ ನಾನು. ಕರ್ಕೊಂಡು ಬಂದವರಿಗೆ ಸಮಾಧಾನ ಆಗಬೇಕಲ್ಲ. ಹಾಗಿದ್ರೆ ಇಂಥ ಮಾನಸಿಕ ರೋಗಿಗಳಿಗೆ ಏನು ಟ್ರೀಟ್ಮೆಂಟು ಅಂತಂದರೆ ಅವ್ರ ಜೊತೆಗೆ ಒಬ್ಬ ಯಾವಾಗಲೂ ಇರುವುದೇ ನಿಜವಾದ ಟ್ರೀಟ್ಮೆಂಟ್ ಅಂತ ಹೇಳಿದರು. ನಾವು ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಹಾಗೆ ಔಷಧ ಕೊಟ್ಟಾಗ ಅದರಿಂದ ಸೈಡ್ ಎಫೆಕ್ಟು ಜಾಸ್ತಿ ಆಗ್ತದೆ ಅಂತ. ನೋಡಿ, ನೀವು ಇಂಥ ರೋಗಿಗಳಿಗೆ ಔಷಧ ಕೊಟ್ಟರೆ ದಿನದಿಂದ ದಿನಕ್ಕೆ ಏನಾಗುತ್ತೆ, ಅವ್ರು ಮಾತನಾಡೋದು ಕಡಿಮೆ ಮಾಡ್ಬೋದು, ಲೊಚ ಲೊಚ ಅಂತ ಹಲ್ಬೋದನ್ನು ನಿಲ್ಲಿಸ್ಬೋದು. ಆಮೇಲೆ ಅವ್ರು ಏನಾಗ್ತಾ ಇರ್ತಾರೆ, ಡೌನ್ ಆಗ್ತಾ 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 ಬಂದ್ಬಿಡ್ತಾರೆ. ಹೀಗೆ ಅಲ್ಲಿಗೆ ಕೃಷ್ಣ ಏನು ಅಂದ್ಕೊಂಡು ಇವನಿಗೆ ಕೊಡಬೇಕಾದಂತಹ ಥೆರಪಿ ಅದು ಬೇರೆ ಉಂಟು ಅಂತ ಹೇಳಿ ಅವನಿಗೆ ವೇದಾಂತಿಕ್ ಥೆರಪಿ ಕೊಡಬೇಕು. ಅದೇ ಇದಕ್ಕೆ ಮದ್ದು. ಶೋಕ ಮತ್ತು ಮೋಹ ಹೋಗಬೇಕು ಅಂದರೆ ಅದಕ್ಕಿರುವಂಥ ಏಕೈಕ ಮೆಡಿಸಿನ್ ಅಂದರೆ ಅಧ್ಯಾತ್ಮ ವಿಚಾರವನ್ನು ತಲೆಗೆ ಹಾಕುವುದು. ಹಾಗೆ ಮಾಡಿದಾಗ ಮಾತ್ರ ಅರ್ಜುನ ಮತ್ತೆ ಪುನಃ ಪುಟಿದು ನಿಲ್ತಾನೆ. ಆಗ ಆತ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಅಂತ ಭಗವಾನ್ ಅರ್ಥೈಸಿಕೊಂಡ. ಯಾಕೆ? ಅವನು ಭಗವಾನ್ ಆದ್ದರಿಂದ ಅರ್ಥೈಸಿಕೊಂಡ. ಅದಕ್ಕೋಸ್ಕರ ಗೀತೆಯ 11ನೇ ಶ್ಲೋಕ, 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ನೇರವಾಗಿ ಅವನಿಗೆ ವೇದಾಂತದ ವಿಚಾರವನ್ನು ಹೇಳ್ತಾ ಹೋಗ್ತಾನೆ ಕೃಷ್ಣ. 2ನೇ ಅಧ್ಯಾಯದಲ್ಲಿ ಸುದೀರ್ಘವಾಗಿ ಹೇಳ್ತಾನೆ ಅದನ್ನು. ಮತ್ತೆ ಅಲ್ಲಿಂದ ಮುಂದೆ ಎಲ್ಲ ಅಧ್ಯಾಯಗಳಲ್ಲೂ ಸಹ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ. ಮುಂದೆ 13ನೇ ಅಧ್ಯಾಯದಲ್ಲಿ ಅದು ವಿಸ್ತೃತವಾಗಿ ಬೆಳೆದು ನಿಲ್ತದೆ. ಹಾಗಾಗಿ ನಾಳೆ ನಾವು 7:15 ಸೇರಿದಾಗ ಜ್ಞಾನಯೋಗ ಎನ್ನುವಂಥ ವಿಚಾರವನ್ನು ಯಥಾಮತಿ ಚಿಂತನೆ ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.